ಇವರಿಂದ. ನಾಡುತ್ತ ಬಾರೋ ಧಿರ 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 ಕಿಟತಕ ನೃತ್ಯವ ಕೈಯುತ್ತ ಬಾರೋ ತದ್ದಿಮಿ ತಕ ಧಿಮಿ 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 ಕಿಟತಕ ನಾಟ್ಯವ ನಾಡುತ್ತ ಬಾರೋ ಧಿರ 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 ಕಿಟತಕ ನೃತ್ಯವ ಕೈಯುತ್ತ ಬಾರೋ ಬಾರೋ ಗಣಪಾನಿ ಬೇಗನೆ ಬಾರೋ ಗಣಪಾನಿ ಬೇಗನೆ ಬಾ ಮಿಂದು ಮಣಿಯ ನುಟ್ಟು ಬಡವ ಬಂದಿರುವೆನು ಮಿಂದು ಮಣಿಯ ನುಟ್ಟು ಬಡವ ಬಂದಿರುವೆನು ಗಣಪ ನಿನ್ನನ್ನೇ ಪೂಜಿಸಲು ಗಣಪ ನಿನ್ನನ್ನೇ ಪೂಜಿಸಲು ಫಲ ಪುಷ್ಪಗಳು ನಿನಗೆ ತಂದಿರುವೆನು ಫಲ ಪುಷ್ಪಗಳು ನಿನಗೆ ತಂದಿರುವೆನು ನೀ ಬಂದು ಸ್ವೀಕರಿಸೆಯ ಬಾ ಗಣಪ ತದ್ಧಿಮಿ ತಕ ಧಿಮಿ 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 ಕಿಟತಕ ನಾಟ್ಯವ ನಾಡುತ್ತ ಬಾರೋ ಧಿರ 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 ಕಿಟತಕ ನೃತ್ಯವ ಗೈಯುತ್ತ ಬಾರೋ ಬಾರೋ ಗಣಪಾನಿ ಬೇಗನೆ ಬಾರೋ ಗಣಪಾನಿ ಬೇಗನೆ ಬಾ ಭಕ್ತರ ಸಂಕಷ್ಟವಾನಿ ಪರಿಹರಿಸಿ ಭಕ್ತರ ಸಂಕಷ್ಟವಾನಿ ಪರಿಹರಿಸಿ ಲೋಕವಂದಿತನು ನೀನಾದೆ ಪಂಚಕಜ್ಜಾಯವು ಕೊಟ್ಟೆ ಎಲ್ಲುಂಡೆಯೋ ನಿನಗಾಗಿ ತಂದಿರುವೆ ಬಾ ಗಣಪ ತದ್ದಿಮಿ ತಕ ಧಿಮಿ 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 ಕಿಟತಕ ನಾಟ್ಯವ ನಾಡುತ್ತ ಬಾರೋ ಧಿರ 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 ಕಿಟತಕ ನೃತ್ಯವ ಕೈಯುತ್ತ ಬಾರೋ ಬಾರೋ ಗಣಪಾನಿ ಬೇಗನೆ ಬಾರೋ ಗಣಪಾನಿ ಬೇಗನೆ ಬಾ ಬೇಗನೆ ಬಾ ಬೇಗನೆ ಬಾ. ಧನ್ಯವಾದಗಳು ಸಹನಾವರೇ. ನಮ್ಮ ಯೋಗ ಗುರುಗಳಾದ ಗುರುಪ್ರಸಾದ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೀನಿ. ಈಗ ಸ್ವಾಗತ ಭಾಷಣ ಅರುಣ ಅವರಿಂದ. ಆಗಮಿಸಿರುವ ಸರ್ವರಿಗೂ ಶುಭ ಸಂಜೆ. ಮುಸ್ಸಂಜೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಆಗಮಿಸಿರುವ ಡಾಕ್ಟರ್ ಗಣಪತಿ ಹೆಗ್ಡೆ ಸಂಸ್ಕೃತ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಎಂಎಲ್ಎ ಕಾಲೇಜ್ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಸನ್ಮಾನಿತರು ಶ್ರೀಯುತ ಮಾಲತೇಶ್ ದರ್ಗಿಯವರು ಯೋಗ ಶಿಕ್ಷಕರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಮ್ಮ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸದಾ ಸಹಕಾರ ನೀಡುತ್ತಿರುವ ಶ್ರೀಯುತ ಅನುದೀಪ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಗುರುಪ್ರಸಾದ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಆಗಮಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ಹಾಗೂ ಸರ್ವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಆಗಮಿಸಿರುವ ಅತಿಥಿ ಅಭ್ಯಾಗತ ಬಾಂಧವರೆಲ್ಲರಿಗೂ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು ಅರುಣ ಅವರೇ. ಈಗ ಸಂಪ್ರಜ್ಞಾತ ಯೋಗ ಕೇಂದ್ರದ ಬಗ್ಗೆ ಕಿರು ಪರಿಚಯ.
ಸುಮಾರು 4 ವರ್ಷಗಳ ಹಿಂದೆ 3 ಜೂನ್ 2018ರಲ್ಲಿ ಮಾಜಿ ಕಾರ್ಪೊರೇಟರ್ ಸುಮಂಗಲ ಕೇಶವ ಐತಾಳ್ ಸದಾಶಿವನಗರ ಇವರ ಸಮ್ಮುಖದಲ್ಲಿ ಸಂಪ್ರಜ್ಞಾತ ಯೋಗ ಕೇಂದ್ರ ಪ್ರಾರಂಭವಾಯಿತು. ಈ ಸಂಸ್ಥೆಯ ಸ್ಥಾಪಕರಾದ ಯೋಗ ಗುರು ಶ್ರೀಯುತ ಗುರುಪ್ರಸಾದ್ ರವರು ಹಲವು ಆಪ್ತ ಶಿಷ್ಯರ ಸಹಕಾರದೊಂದಿಗೆ ಸಂಪ್ರಜ್ಞಾತ ಯೋಗ ಕೇಂದ್ರವನ್ನು ಸ್ಥಾಪಿಸಿದರು. ಈ ಯೋಗ ಕೇಂದ್ರದ ಮೂಲ ಉದ್ದೇಶ ಆರೋಗ್ಯದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ಈಗಾಗಲೇ ಈ ಯೋಗ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನ, ಇತರ ಸಂಸ್ಥೆಗಳ ಜೊತೆಗೂಡಿ ಯೋಗ ತರಬೇತಿ ಕಾರ್ಯಕ್ರಮ, ಧ್ಯಾನ ತರಬೇತಿ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಉಪನ್ಯಾಸ ಕಾರ್ಯಕ್ರಮಗಳು, ಗುರುಪೂರ್ಣಿಮೆ, ಪತಂಜಲಿ ನಮನ, ರಥಸಪ್ತಮಿ ಮುಂತಾದ ಕಾರ್ಯಕ್ರಮಗಳನ್ನು 4 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸಂಪ್ರಜ್ಞಾತ ಯೋಗ ಕೇಂದ್ರ ಆರೋಗ್ಯಕರ ಸಮಾಜಕ್ಕೆ ನಿರಂತರ ಕೊಡುಗೆಯಾಗಬಲ್ಲದು. ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಸರು ಹಾಗೂ ಯಶಸ್ಸನ್ನು ಕಾಣಲಿ ಎಂದು ಎಲ್ಲರೂ ಆಶಿಸೋಣ. ಈಗ ಗುರುಪ್ರಸಾದ್ ಸರ್ ನೇತೃತ್ವದಲ್ಲಿ ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ಪತಂಜಲಿ ನಮನ. ದಯವಿಟ್ಟು ಎಲ್ಲರೂ ತಮ್ಮ ಸೆಲ್ ಫೋನ್ಗಳನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಬೇಕಾಗಿ ಪ್ರಾರ್ಥಿಸ್ತೀನಿ. ಒಮ್ಮೆ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಮನಸ್ಸಿನಲ್ಲಿರುವಂತಹ ಎಲ್ಲ ಆಲೋಚನೆಗಳನ್ನು ಸಂಪೂರ್ಣವಾಗಿ ಹೊರಕ್ಕೆ ಹಾಕ್ತಾ ಆ ಉಸಿರಾಟದ ಚಲನೆಯನ್ನು ಗಮನಿಸ್ತಾ ಪತಂಜಲಿಯ ಸ್ಮರಣೆಯನ್ನು ಮನಸ್ಸಿನಲ್ಲೇ ಮಾಡಿಕೊಳ್ತಾ ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ್ಸ ಈ ತ್ರಿಕರಣ ಶುದ್ಧಿಯಿಂದ ನಾವು ನಮ್ಮ ದಿನನಿತ್ಯದ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ಒಂದು ಬಾರಿ ಓಂಕಾರದ ಉಚ್ಚಾರಣೆ, ಒಂದು ಸಹಜ ಉಸಿರಾಟದ ನಂತರ ನಿಧಾನವಾಗಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ನಿಧಾನವಾಗಿ ದೀರ್ಘವಾದ ಶ್ವಾಸ ಹೊರಟ ಓಂಕಾರ. ನಿಧಾನವಾಗಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಸಂಪೂರ್ಣ ಶ್ವಾಸ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಭೂತೆ ನಿಶ್ರೇಯಸೇ ಜಾಂಕದಿಕಾಯ ಮಾನೇ ಸಂಸಾರಮೋಹಶಾಂತೆ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ
प्रवरं मुनीनां पतञ्जलिं प्राञ्जलिरानतोऽस्मि आवाहुपुरुषाकारं शङ्खचक्रासिधारिणं सहस्रशिरसं श्वेतं प्रणमामि पतञ्जलिम् ಸದ್ಗುರು ಚರಣ ಪುಷ್ಪವನ್ನು ಸಮರ್ಪಣೆ ಮಾಡಿ ನಮಸ್ಕಾರ. ಈಗ ಯೋಗ ಸಾಧಕರಾದ ಶ್ರೀಯುತ ಮಾಲ್ತೇಶ್ ಗವಿ ಅವರಿಗೆ ಸನ್ಮಾನಿತರ ಬಗ್ಗೆ ಕಿರುಪರಿಚಯ ಮಾಡಿಕೊಡಲಿದ್ದಾರೆ ವರ್ಷ ಅವರು. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನದ ಸನ್ಮಾನ ಕಾರ್ಯಕ್ರಮಕ್ಕೆ ಶ್ರೀಯುತ ಮಾಲ್ತೇಶ್ ಗವಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ ಅವರ ಬಗ್ಗೆ ಒಂದು ಕಿರುಪರಿಚಯ. ಶ್ರೀಯುತ ಮಾಲ್ತೇಶ್ ಗವಿ ಅವರು ಜುಲೈ 31, 1990 ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ಜನಿಸಿದರು. ಇವರು ತಂದೆ ಭೀಮಪ್ಪ ಮತ್ತು ತಾಯಿ ವೀರವ್ವ. ಅವರಿಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ ಇದ್ದಾರೆ. ಶ್ರೀಯುತರು ತಮ್ಮ BA ಪದವಿಯನ್ನು ರಾಣೆಬೆನ್ನೂರಿನಲ್ಲಿ ಪೂರೈಸಿದರು. ಇವರು ಯೋಗಾಭ್ಯಾಸವನ್ನು 2013 ಫೆಬ್ರವರಿಯಿಂದ ಇಲ್ಲಿವರೆಗೆ ಸುಮಾರು 10 ವರ್ಷಗಳ ಕಾಲ ನಿರಂತರ ಅಭ್ಯಾಸ ಮಾಡಿರುತ್ತಾರೆ ಹಾಗೂ ಅದನ್ನು ಶಿಕ್ಷಕ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠ ಯೋಗ ಕೇಂದ್ರವಾದ ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ 2013ರಿಂದ 2014 ತನಕ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2016ರಿಂದ ಸುಖ ಜೀವನ ಯೋಗ ಕೇಂದ್ರ ಬೆಂಗಳೂರಿನ ಬ್ರೂಕ್ಫೀಲ್ಡ್ನಲ್ಲಿ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸ ತರಬೇತಿಯನ್ನು ನೀಡಿರುತ್ತಾರೆ. ಅವರು ತುಂಬಾ ಸರಳ ವ್ಯಕ್ತಿತ್ವದವರು ಮತ್ತು ಮಿತಭಾಷಿಗಳು ಆಗಿದ್ದಾರೆ. ಜನ್ಮವೆತ್ತಿದ ಕುಟುಂಬಕ್ಕೂ ತಾಯ್ನಾಡಿಗೂ ಯೋಗ ಬಂಧುಗಳಿಗೂ ಕೀರ್ತಿ ತಂದಿಟ್ಟು ಆದರ್ಶ ರೂಪದ ಸಾರ್ಥಕ ಜೀವನವನ್ನು ನಡೆಸಿ ಕೃತಾರ್ಥರಾದ ತಮ್ಮ ಬಾಳ್ವೆಯು ಸುಖ, ಶಾಂತಿ, ಸಮೃದ್ಧಿಗಳಿಂದ ಸಂಪನ್ನವಾಗುವಂತೆ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ವರ್ಷ. ಈಗ ನಮ್ಮ ಯೋಗ ಗುರುಪ್ರಸಾದ್ ಸರ್ ಅವರಿಂದ ಮಾಲ್ತೇಶ್ ಗವಿ ಅವರಿಗೆ ಸನ್ಮಾನ, ಫಲ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ. ಅವರಿಗೆ ಕೊಡ್ತೀನಿ. ಸನ್ಮಾನಿತರು ಮಾತಾಡೋದಿಲ್ಲ, ಆ ಸನ್ಮಾನಿತರ ಪರವಾಗಿ ನಾನು ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಅವರಿಗೆ 2 ಕೆಲಸ ಆಗದೇ ಇರೋದು ಅವರಿಗೆ ಮುಖ್ಯವಾಗಿ. ಏನಂತ ಹೇಳಿದ್ರೆ ಜಾಸ್ತಿ ಮಾತಾಡೋದಾಗೋದೇ ಇಲ್ಲ. ಇವತ್ತಿನ ಸನ್ಮಾನ ಅನ್ನೋದು ಅವ್ರಿಗೆ ಕಡೆ ಕ್ಷಣದಲ್ಲಿ ಹೇಗೆ ಯೂಟ್ಯೂಬ್ ಇದಕ್ಕೆ ಹಾಕಬೇಕು, ಇನ್ಸ್ಟಾಗ್ರಾಮು ಬೇರೆ ಇದಕ್ಕೆಲ್ಲ ಹಾಕಬೇಕು, ಸ್ವಲ್ಪ ಪ್ರಚಾರಕ್ಕೆ ನಿಮ್ಮ ಬಯೋಡಾಟ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಕೊನೆ ಕ್ಷಣದಲ್ಲಿ ಅವರಿಗೆ ನಾವು ನಿಮಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಇವತ್ತು ಸಹಿತ ಅಕಸ್ಮಾತ್ ಎಲ್ಲಾದ್ರೂ ನೀವು 1-2 ಮಾತಾಡಬೇಕು ಅಂತ ಕೇಳ್ಕೊಂಡ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲ ವಾಪಸ್ ಕೊಟ್ಟು ಹೋಗೋದು. ಅವರ ಮಾತು ಹೇಗೆ ಅಂತ ಹೇಳಿದ್ರೆ, ಯುದ್ಧದಲ್ಲಿ ಶಸ್ತ್ರಾಭ್ಯಾಸ ಕಲಿತವರ ಮಾತು ಹೇಗಿರುತ್ತೆ ಅಂತ ಹೇಳಿದ್ರೆ ಶಸ್ತ್ರದ ಮುಖೇನವಾಗಿ ಇರುತ್ತೆ. ನಾನು ಹೆಚ್ಚು ಮಾತಾಡಲ್ಲ, ನಮ್ಮ ಕ್ಲಾಸನ್ನು ಅಟೆಂಡ್ ಮಾಡಿ ನನ್ನ ಮಾತು ಏನಿದ್ರು ಆಸನದಲ್ಲೇ ಅಂತ ಹೇಳುವ ವ್ಯಕ್ತಿತ್ವ ಅವರು. ನಾನು ಸುಮಾರು 10 ವರ್ಷಗಳಿಂದ ನನ್ನ ಅವರ ಸ್ನೇಹ.
ನಾವು ಏನು ಒಂದು ಯೋಗ ಹಾಲಿನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಹಾಗೇನೆ ಅವರು ಶಿಕ್ಷಕರಾಗಿದ್ದರು, ನಾವು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅತ್ಯಂತ ಅದ್ಭುತವಾದಂತಹ ಅಭ್ಯಾಸವನ್ನು ಮಾಡುವಂಥ ವ್ಯಕ್ತಿತ್ವ. ಅದರ ಜೊತೆ ಎಷ್ಟು ಯೋಗಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ತುಂಬಾ ಶಾಂತವಾಗಿರೋದು. ಆ ಶಾಂತವಾದ ವ್ಯಕ್ತಿತ್ವ, ಹಾಗೆ ಅದ್ಭುತವಾದಂತಹ ಅಭ್ಯಾಸವನ್ನ ಮಾಡುವ, ಮತ್ತೆ ಅಭ್ಯಾಸ ಮಾಡಿದ್ದನ್ನ ಒಂದು ನಿರ್ವಂಚನೆ ಇಲ್ಲದೆ ನಾಳೆ ಇದನ್ನ ಕಲಿಸ್ಬಿಟ್ರೆ ಇನ್ನೇನಾಗುತ್ತೋ ಅನ್ನುವ ಯಾವ ಭಯ ಇಲ್ಲದೆ ನಿಷ್ಕಲ್ಮಶವಾಗಿ ಹೇಳ್ಕೊಡುವಂತಹ ವ್ಯಕ್ತಿತ್ವ ಅವರು. ಮತ್ತೆ ಯಾರ ಬಗ್ಗೆಯೂ ಸಹಿತ ಎಲ್ಲಷ್ಟು ಕೆಟ್ಟದ್ದನ್ನ ಹೇಳುವಂಥದ್ದಿಲ್ಲ. ಅವ್ರು ಹೀಗೆ ಇವ್ರು ಹೀಗೆ ಅನ್ನುವಂತಹ ಹೇಳುವಂಥ ವ್ಯಕ್ತಿತ್ವ ಅಲ್ಲ. ನನಗೆ ಒಳ್ಳೆ ಆತ್ಮೀಯನಾಗಿಯೂ ಸಹಿತ ಮತ್ತೆ ಒಳ್ಳೆ ಗುರುಗಳಾಗಿ, ಯಾಕೆಂದ್ರೆ ನಾವು ಪ್ರತಿ ಶನಿವಾರ ಭಾನುವಾರ ಅಭ್ಯಾಸ ಮಾಡ್ತೀವಿ. ಅವ್ರ ಜೊತೆ ಅಭ್ಯಾಸ ಮಾಡುವಂತಹ ಸುಸಂದರ್ಭ ಇನ್ನೊಬ್ರು ಅಲ್ಲಿ ಅನಿರುದ್ಧ ಅಂತಿದ್ದಾರೆ ಆಯ್ತಾ, ನಮ್ಮ ಶಿಕ್ಷಕರ ಜೊತೆಯವರೇನೆ. ಅವರೆಲ್ಲ ನಾವು ಅಭ್ಯಾಸ ಮಾಡುವಾಗ ಒಂದು ಅದ್ಭುತವಾದಂತಹ ಅನುಭವವನ್ನೇ ಪಡಿತೀವಿ. ಹಾಗಂತ ಅಂತಹ ಒಳ್ಳೆಯ ವ್ಯಕ್ತಿತ್ವಕ್ಕೆ ನಮ್ಮ ಸಂಪ್ರಜ್ಞಾತ ಯೋಗ ಕೇಂದ್ರದಿಂದ ನಾವು ಸನ್ಮಾನ ಮಾಡುವಂತಹ ಅವಕಾಶ ಸಿಕ್ಕಿದ್ದು ನಮಗೆ ಒಂದು ಭಾಗ್ಯ ಅಂತ ಹೇಳೋದ್ರ ಜೊತೆಯಲ್ಲಿ ಪ್ರತಿ ವರ್ಷ ಸಹಿತ ಇಂತಹ ಒಂದು ವ್ಯಕ್ತಿತ್ವವನ್ನ ನಾವು ಅನಾವರಣ ಮಾಡೋದ್ರ ಮೂಲಕ ಗೌರವಿಸೋದ್ರ ಮುಖಾಂತರ ಏನು ನಾವು ಪತಂಜಲಿ ನಮನ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಾನು ಅವನೊಬ್ಬನ ಸ್ನೇಹಿತ ಆಗಿ ನೋಡೋದಿಲ್ಲ. ಯೋಗ ಪ್ರಾಕ್ಟೀಸ್ ಶುರು ಮಾಡಿದರೆ ಒಬ್ಬ ಗುರುವಾಗಿ ನಾನು ಅವರನ್ನು ನೋಡ್ತೀನಿ. ಅವರು ನಮ್ಮನ್ನು ಗೌರವಿಸುವ ರೀತಿಯೂ ಅಷ್ಟೇ ಇರುತ್ತೆ. ನಾವು ಅವರ ರಾಣಿಬೆನ್ನೂರಿನವರು ಪ್ರತಿ ಶನಿವಾರ ಭಾನುವಾರ ಬಂದಾಗ ನಾನು ಏನು ಅಡುಗೆ ಮಾಡಿ ಹಾಕ್ತೀನೋ ಅದನ್ನು ಬಹಳ ಚೆನ್ನಾಗಿದೆ ಅಂತ ಊಟ ಮಾಡ್ತೀನಿ. ಅದಾಗೋದಿಲ್ಲ ಇದಾಗೋದಿಲ್ಲ, ಪ್ರತಿಯೊಂದು ಊಟ ಎಲ್ಲದರಲ್ಲೂ ನಮಗೆ ಹೊಂದಾಣಿಕೆ ಆಗುವಂತಹ ವ್ಯಕ್ತಿತ್ವ ಅವರದ್ದು. ಹಾಗಾದ್ರಿಂದ ಅಂತಹ ವ್ಯಕ್ತಿಯನ್ನ ಸನ್ಮಾನಿಸುವ ಒಂದು ಭಾಗ್ಯ ಸಿಕ್ಕಿದ್ದು ನನಗೆ ಸಂತೋಷದ ವಿಚಾರ. ಮತ್ತೆ ಯಾಕೆ ಈ ಸನ್ಮಾನ ಈ ಏಜಲ್ಲಿ ಅವರು ಹೇಳ್ತಾರೆ, ಇನ್ನು ನಾನೇನು ಸಾಧನೆನೇ ಮಾಡಿಲ್ಲ ಅಂತ. ನನ್ನ ತಂದೆಯವರ ಒಂದು ಅನುಭವವನ್ನು ನಾನು ನಿಮಗೆ ಹೇಳ್ತಾರೆ. ಸುಮಾರು 60 ವರ್ಷ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಸ್ವಲ್ಪ ಯುವಕರಾಗಿದ್ದಾಗ ಒಂದಿಷ್ಟು ಸನ್ಮಾನಗಳು ಬಂದರೆ ಅಹಂಕಾರ ನೆತ್ತಿಗೆ ಇರುತ್ತೆ, ಬರೀ ಆ ವ್ಯಕ್ತಿತ್ವ ಅವರದ್ದಲ್ಲ. ಆದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನಷ್ಟು ಬೆಳೀಲಿಕ್ಕೆ ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ಯಾವ ವಿದ್ಯಾರ್ಥಿ ಸಮೂಹ ನೀವೆಲ್ಲ ಅವರ ತರಗತಿಗಳನ್ನು ಆನ್ಲೈನಲ್ಲಿ ನೀವು ಅಟೆಂಡ್ ಮಾಡಿದ್ರಿ, ಹಾಗೆ ಅದನ್ನ ನಾವು ಅವರಿಗೆ ಒಂದು ಅಪ್ರಿಷಿಯೇಟ್ ಇದರಲ್ಲಿ ಹೇಳೋದ್ರ ಮುಖಾಂತರ, ನಿಮ್ಮ ಕ್ಲಾಸಿನಿಂದ ಆದಂಥ ಅನುಭವವನ್ನು ಹೇಳೋದ್ರ ಮುಖಾಂತರವಾಗಿ ಅವರು ಇನ್ನೂ ಎಷ್ಟು ಪ್ರೋತ್ಸಾಹಿತರಾಗಿ ಇನ್ನಷ್ಟು ಒಳ್ಳೆಯ ರೀತಿ ಹೇಳ್ಕೊಡುವಂತಹ ಶಕ್ತಿ ಅವರು ದೇವರು ಅವರಿಗೆ ಅನುಗ್ರಹಿಸಲಿ. ಇನ್ನೂ ಹೆಚ್ಚಿನ ಪ್ರಶಸ್ತಿಗಳೆಲ್ಲ ಬರಲಿ ಅಂತೇಳಿ ಪತಂಜಲಿ ಹಾಗೂ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವ್ರ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಮಾತು. ಈ ಸನ್ಮಾನ ಸತ್ಪಾತ್ರರಿಗೆ ಸಂದ ಗೌರವ ಅಂತ ಹೇಳ್ತೀನಿ. ಈ ನಮ್ಮ ಸಂಪ್ರಜ್ಞಾತ ಯೋಗ ಕೇಂದ್ರದ ಎಲ್ಲ ಶಿಷ್ಯರ ಪರವಾಗಿ ಮಾತೇಶ್ ಗವಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಉಪನ್ಯಾಸ ಡಾಕ್ಟರ್ ಗಣಪತಿ ಹೆಗಡೆ ಅವರಿಂದ ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಆರತಿ ಶರ್ಮಾ ಅವರು. ಶ್ರೀ ಗುರುಭ್ಯೋ ನಮಃ. ಶ್ರೀಯುತ ಡಾಕ್ಟರ್ ಗಣಪತಿ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದವರು. ಇವರ ತಂದೆ ಗೋಪಾಲಕೃಷ್ಣ ಹೆಗಡೆ, ತಾಯಿ ಶ್ರೀಮತಿ ಸಾವಿತ್ರಿ ಹೆಗಡೆ. ಮೂಲತಃ ಇವರದು ಕೃಷಿಕ ಕುಟುಂಬ. ಶ್ರೀಯುತ ಡಾಕ್ಟರ್ ಗಣಪತಿ ಹೆಗಡೆಯವರು ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಗುರುಕುಲದಲ್ಲಿ ಸಂಸ್ಕೃತ, ಯೋಗ ಹಾಗೂ ವೇದಾಧ್ಯಯನ ಮಾಡಿರುತ್ತಾರೆ. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ MA ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಇವರು ರಚಿಸಿದ ಸುಭಾಷಿತಗಳ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ಈ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದ ಇವರು ಸನಾತನ ಸಂಸ್ಕೃತಿಯ ಪ್ರಚಾರ ಹಾಗೂ ಪ್ರಸಾರಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ಮಲ್ಲೇಶ್ವರಂ MLA ಪದವಿ ಪೂರ್ವ ಕಾಲೇಜಿನಲ್ಲಿ
ಪ್ರಾಂಶುಪಾಲರಾಗಿ, ಸಂಸ್ಕೃತ ಉಪನ್ಯಾಸಕರಾಗಿ ಕಳೆದ 25 ವರ್ಷಗಳಿಂದ ವೃತ್ತಿನಿರತರಾಗಿದ್ದಾರೆ. ನಿತ್ಯವೂ ಆನ್ಲೈನ್ ಮೂಲಕ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ಸಂಸ್ಕೃತ ಭಾಷೆಯನ್ನು ಹೇಳಿಕೊಡುತ್ತಿದ್ದಾರೆ. ಆಕಾಶವಾಣಿಯ FM ವಾರ್ತಾ ಓದುಗರಾಗಿ ಹಾಗೂ RJ ಆಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೂರದರ್ಶನ ಮೊದಲಾದ ಮಾಧ್ಯಮಗಳ ಮೂಲಕ ಹಲವಾರು ಸಂಸ್ಕೃತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಪ್ರಸ್ತುತ ವಿಜಯವಾಣಿ ದಿನಪತ್ರಿಕೆಯ ಸಂಸ್ಕೃತ ಗುರುಕುಲ ಮತ್ತು ಮನೋಲ್ಲಾಸ ಅಂಕಣಗಳ ಅಂಕಣಕಾರರು ಹಾಗೂ ದಿಗ್ವಿಜಯ ನ್ಯೂಸ್ ಉಪನ್ಯಾಸಕರು. ಕನ್ನಡದ ಪ್ರಸಿದ್ಧ ಪತ್ರಿಕೆಗಳಲ್ಲಿ 100ಕ್ಕೂ ಹೆಚ್ಚು ಸಕಾಲಿಕವಾದ ಲೇಖನಗಳನ್ನು ಬರೆದಿದ್ದಾರೆ. ಇಂತಹ ಗಣ್ಯ ವ್ಯಕ್ತಿ ಇಂದು ನಮ್ಮೊಂದಿಗಿರುವುದು ನಮಗೊಂದು ಸೌಭಾಗ್ಯವೇ. ಧನ್ಯವಾದಗಳು ಆರತಿ ಶರ್ಮಾ ಅವರೇ. ಈಗ ಉಪನ್ಯಾಸ. ದಯವಿಟ್ಟು ಎಲ್ಲರೂ ಸಾವಧಾನ ಚಿತ್ತದಿಂದ, ಇನ್ನು ಯಾವುದೇ ಗದ್ದಲಗಳಿಲ್ಲದೆ ಸೆಲ್ ಫೋನ್ ಸೈಲೆಂಟ್ ಮೋಡ್ ಹಾಕಿ ಕೇಳಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೀನಿ. ಆತ್ಮೀಯ ಯೋಗ ಬಂಧುಗಳೇ, ನಮಸ್ಕಾರ. ಉಪನ್ಯಾಸ, ಭಾಷಣ ಈ ಎಲ್ಲ ಶಬ್ದಗಳಿಂದ ನಾನು ಸ್ವಲ್ಪ ದೂರ. ಯಾಕೆ ಅಂತಂದ್ರೆ ಇವತ್ತು ಭಾಷಣ ಅಂದ ತಕ್ಷಣದಲ್ಲಿ ಜನರಿಗೆ ಭಾವನೆನೇ ಬೇರೆ ಇವೆ. ಉಪನ್ಯಾಸ ಅಂದ ತಕ್ಷಣ ಬೇರೆ ಭಾವನೆ. ನನ್ನ ಉದ್ದೇಶ ಇಷ್ಟೇ, ನಾನು ಭಾಷಣವನ್ನು ಹಂಚಿಕೊಳ್ಳೋದಿಲ್ಲ, ಉಪನ್ಯಾಸವನ್ನು ಹಂಚಿಕೊಳ್ಳೋದಿಲ್ಲ, ನನ್ನಲ್ಲಿರುವ ಕೆಲವು ಭಾವನೆಗಳನ್ನು ಹಂಚಿಕೊಳ್ತೇನೆ. ಸ್ವಲ್ಪ ಮೈಕ್ ಸೌಂಡ್ ಕಡಿಮೆ ಮಾಡಿ. ನಾವೆಲ್ಲ ಪರಮಾತ್ಮನ ಸನ್ನಿಧಿಯಲ್ಲಿ ಇವತ್ತು ಇದ್ದೇವೆ. ಪರಮಾತ್ಮನ ಸನ್ನಿಧಿ ಅಂದ್ರೆ ಮತ್ತೇನಲ್ಲ, ಒಂದು ಭಕ್ತಿಯಿಂದ ಕೂಡಿದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಈ ಭಕ್ತಿ ಏನು ಅಂತಂದ್ರೆ ಜೀವನದ ಪ್ರಗತಿಗಾಗಿ ನಾವು ಯಾವ ಭಗವಂತನಲ್ಲಿ, ಜೀವನದ ಉನ್ನತಿಗಾಗಿ ನಾವು ಯಾವ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವೋ ಆ ಒಂದು ಸ್ಥಾನದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಹೀಗಾಗಿ ಅಂತಹ ಭಗವಂತನಿಗೆ ಮನಸಾರೆ ನಮಸ್ಕಾರಗಳನ್ನು ಮಾಡ್ತಾ, ಯೋಗ ಅನ್ನುವುದರ ಮಹತ್ವ, ಹಾಗೆ ಯೋಗಕ್ಕೂ ನಮಗೂ ಇರುವ ಸಂಬಂಧ, ಯೋಗ ಅಂದ್ರೆ ಏನು, ಯೋಗಿ ಅಂದ್ರೆ ಏನು, ಗುರು ಅಂದ್ರೆ ಯಾರು, ಗುರುವಿನ ಮಹತ್ವ ಏನು, ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತ ಉದ್ದೇಶ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಗೌರವಾನ್ವಿತ ಬದುಕನ್ನ ಬಯಸಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ನನಗೆ ಗೌರವವನ್ನು ಕೊಡಬೇಕು ಅನ್ನುವಂತ ಒಂದು ಆಸೆ ಇದೆ. ನಾನು ಗೌರವದಿಂದ ಬದುಕಬೇಕು. ಅಕಸ್ಮಾತ್ ನನಗೆ ಯಾರಾದ್ರೂ ಗೌರವ ಕೊಡದೆ ಹೋದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ, ಅವಮಾನ ಆಗುತ್ತೆ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುತ್ತೆ. ಹಾಗಿದ್ರೆ ಗೌರವ ಅನ್ನುವಂತಹ ಶಬ್ದ ಎಲ್ಲಿಂದ ಬಂತು ಅಂತಂದ್ರೆ, ಗೌರವ ಅನ್ನುವ ಶಬ್ದದ ಮೂಲವೇ ಗುರು. ಗುರು ಅನ್ನುವ ಶಬ್ದದಿಂದ ಗೌರವ ಅನ್ನುವಂತಹ ಶಬ್ದ ಉತ್ಪತ್ತಿಯಾಗಿದೆ. ಬಹುಶಃ ನೀವೆಲ್ಲ ಕೇಳಿರ್ತೀರಿ ಕೌರವ ಅನ್ನುವಂಥ ಶಬ್ದ. ಈ ಕೌರವ ಅನ್ನುವ ಶಬ್ದ ಕುರು ಅನ್ನುವ ಶಬ್ದದಿಂದ ಬಂದಿತ್ತು, ಕುರು ವಂಶದವನು ಅನ್ನೋ ಕಾರಣಕ್ಕೆ. ಹಾಗೆ ಗೌರವ ಅನ್ನುವಂತಹ ಶಬ್ದ ನಮಗೆ ಆ ಗುರು ಅನ್ನುವಂತಹ ಶಬ್ದದಿಂದ ಬಂದಿರುವಂತಹ.
ಯಾರು ಗುರುವಿಗೆ ಗೌರವವನ್ನು ಕೊಡೋದನ್ನು ಕಲಿತಾನೋ ಸಮಾಜ ಅವನಿಗೆ ಗೌರವ ಕೊಡೋಕೆ ಶುರು ಮಾಡ್ತಾರೆ. ಯಾರು ಗುರುವಿಗೆ ಗೌರವ ಕೊಡೋದಿಲ್ವೋ ಸಮಾಜ ಅವನನ್ನು ಕೀಳಾಗಿ ನೋಡ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ಗುರುವಿಗೆ ಬಾಗಿದವನು ಸಮಾಜಕ್ಕೆ ಬಾಗಬೇಕಾಗಿಲ್ಲ, ಗುರುವಿಗೆ ಬಾಗದವನು ಸಮಾಜಕ್ಕೆ ಬಾಗಬೇಕಾಗುತ್ತೆ. ಅಂತಹ ಮಹತ್ತರವಾದಂತಹ ಒಂದು ಪ್ರತಿಷ್ಠಿತವಾದಂತಹ ಸ್ಥಾನ ಗುರುವಿನದು. ಎಲ್ಲರೂ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಆ ಸ್ಥಾನದಲ್ಲಿ. ಗುರುವಿನ ಸ್ಥಾನದಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತಃಕರಣದಲ್ಲಿ ಪರಿಶುದ್ಧತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಮಾತ್ರವೇ ಆ ಗುರುವಿನ ಮಹತ್ತರವಾದ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆ ಸ್ಥಾನಕ್ಕೆ ಮಹತ್ತರವಾದಂತಹ ಒಂದು ಪಾವಿತ್ರ್ಯವನ್ನು ಕೊಟ್ಟಿದ್ದಾರೆ, ಒಂದು ಮಹೋನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಹೇಳಿಕೊಳ್ತೇವೆ, ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥ ಏನು ಅಂತಂದ್ರೆ, ಈ ಜಗತ್ತನ್ನ ಸೃಷ್ಟಿ ಮಾಡುವ ಬ್ರಹ್ಮನ ಸ್ಥಾನ ಗುರುವಿನದು. ಈ ಜಗತ್ತನ್ನು ಕಾಪಾಡುವಂತಹ ಸ್ಥಿತಿಕರ್ತ ವಿಷ್ಣುವಿನ ಸ್ಥಾನ ಗುರುವಿನದು. ಈ ಜಗತ್ತನ್ನ ಲಯ ಮಾಡುವಂತಹ, ನಾಶ ಮಾಡುವಂತಹ ಶಿವನ ಸ್ಥಾನ ಗುರುವಿನದು. ಆ ವಿಶ್ಲೇಷಕ ಅಲ್ಲಿಗೆ ನಿಲ್ಲಲಿಲ್ಲ. ಆಗ ಮುಂದುವರೆದು ಹೇಳ್ತಾನೆ, ಗುರುಹು ಸಾಕ್ಷಾತ್ ಪರಬ್ರಹ್ಮ. ಗುರುವು ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಅತ್ಯುನ್ನತವಾದ ಪರಬ್ರಹ್ಮ ಸ್ಥಾನದಲ್ಲಿ ನಿಂತುಕೊಳ್ತಾನೆ. ಅಂದ್ರೆ ಅಂತಹ ಮಹತ್ತಮವಾದ, ಮಹತ್ತರವಾದ, ಶ್ರೇಷ್ಠವಾದ, ಪವಿತ್ರವಾದ, ಶ್ರದ್ಧಾಪೂರ್ಣವಾಗಿರುವ, ಭಕ್ತಿಪೂರ್ಣವಾಗಿರುವಂತಹ ಸ್ಥಾನ ಏನಾದರೂ ಈ ಪ್ರಪಂಚದಲ್ಲಿ ನಾವು ಕೊಡ್ತೇವೆ ಅಂತಂದ್ರೆ ಅದು ಗುರುವಿಗೆ. ನಮ್ಮನ್ನೆಲ್ಲ ಅತ್ಯಂತ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂತಹ, ಯೋಗ್ಯವಾದ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ರೆ ಆತನನ್ನು ನಾವು ಗುರು ಅಂತ ಕರಿಬೇಕು. ನಾವು ಕನ್ನಡದಲ್ಲಿ ಮಾತಾಡುವಾಗ ತಾಯಿಯೇ ಮೊದಲ ಗುರು ಅಂತ ಕರಿಬೇಕು. ಯಾಕೆ ಅಂತಂದ್ರೆ, ಮಗು ಈ ಪ್ರಪಂಚಕ್ಕೆ ಬಂದು ಕಣ್ಣು ಬಿಟ್ಟಾಗ ಮೊದಲು ನೋಡುವ ವ್ಯಕ್ತಿ ತಾಯಿ. ಅಂತಹ ತಾಯಿ ತಾನೇನೆಲ್ಲ ಒಳ್ಳೆಯ ಗುಣಗಳನ್ನು ಕಲ್ತ್ಕೊಂಡಿದ್ದಾಳೋ ಅದೆಲ್ಲವನ್ನು ತನ್ನ ಮಗು ಕಲಿಸ್ಬೇಕು ಅನ್ನುವಂತಹ ಅತ್ಯುತ್ಕಟವಾದಂತಹ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. ಇನ್ಯಾವ ವ್ಯಕ್ತಿಗೂ ಕೂಡ ಈ ಭಾವನೆ ಇರೋದಿಲ್ಲ. ತಾಯಿ ತನ್ನ ಮಗುವಿನ ಭವಿಷ್ಯವನ್ನ ಕನಸು ಕಾಣ್ತಾಳೆ. ನನಗಿಂತ ಉತ್ತಮವಾದ, ನನಗಿಂತ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಈ ಮಗು ಇರಬೇಕು ಸಮಾಜದಲ್ಲಿ ಎನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಅತ್ಯಂತ ಹೃದಯದ ಆಳದಿಂದ ಭಾವನಾತ್ಮಕವಾಗಿ ತನ್ನ ಮಗುವಿನ ಉನ್ನತಿಯನ್ನ, ಪ್ರಗತಿಯನ್ನ ಬಯಸ್ತಕ್ಕಂತಹ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ತಾಯಿ. ಅಂತಹ ತಾಯಿಯನ್ನ ಮೊದಲ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ತಾಯಿಯೇ ಮೊದಲ ಗುರು. ಯಾಕೆ ಅಂತಂದ್ರೆ, ಮಗು ತಾಯಿಯಿಂದ ಕಲಿತಷ್ಟು ಜ್ಞಾನವನ್ನ ಇನ್ಯಾರಿಂದಲೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಉಪನಿಷತ್ತು ಒಂದು ಮಾತು ಹೇಳಿ, ತೈತ್ತರೀಯ ಉಪನಿಷತ್ ಅಂತ ವೇದದ ಕೊನೆಯ ಭಾಗ ಅದು ಉಪನಿಷತ್ ಅಂತ ಕರೀತೀವಿ. ಆ ಉಪನಿಷತ್ತಿನಲ್ಲಿ ಒಂದು ಮಾತು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ.
ಜೀವನದಲ್ಲಿ ಯಾರಿಗಾದ್ರೂ ನೀನು ಅತ್ಯಂತ ಶ್ರೇಷ್ಠವಾದ ಅಂದ್ರೆ ಭಗವಂತನ ಸಮಾನವಾದ ಸ್ಥಾನವನ್ನು ಕೊಡೋದಾದರೆ ಮೊದಲನೆಯ ಸ್ಥಾನ ನೀನು ತಾಯಿಗೆ ಕೊಡಬೇಕು. ಯಾಕೆ ಅಂತಂದ್ರೆ ನಿನ್ನ ಜೀವನಕ್ಕೆ ಬೇಕಾದಂತಹ ಎಲ್ಲ ಅನುಭವಗಳ ಬುದ್ಧಿಯನ್ನ, ನಿನ್ನ ಜೀವನ ಪರ್ಯಂತ ಅನುಭವಕ್ಕೆ ಬೇಕಾದಂತಹ ಅವಶ್ಯಕತೆ ಇರುವಂತಹ ಅನುಭವಗಳ ಬುದ್ಧಿಯನ್ನ ಕಟ್ಟಿಕೊಟ್ಟಂತವಳು ಅವಳೇ. ಹೀಗಾಗಿ ನೀನು ತಾಯಿಯನ್ನ ಮೊದಲ ಸ್ಥಾನದಲ್ಲಿ ಇರಬೇಕು, ಅವಳೇ ಗುರು. ಎರಡನೆಯ ಸ್ಥಾನ ಯಾರದ್ದು ಅಂತಂದ್ರೆ ಅದು ತಂದೆಯದು. ಮೊದಲ ಸ್ಥಾನ ತಾಯಿ, ಮಾತೃದೇವೋಭವ. ಸಾಮಾನ್ಯವಾಗಿ ನಾವು ಅಂದುಕೊಳ್ತೇವೆ ಸಮಾಜ ಒಂದು ಪುರುಷ ಪ್ರಧಾನ ಸಮಾಜ, ಈ ಸಮಾಜದಲ್ಲಿ ಪುರುಷರು ಹೇಳಿದ್ದೇ ಎಲ್ಲವೂ ನಡೆಯುತ್ತೆ ಎನ್ನುವಂತಹ ಒಂದು ಭಾವನೆ ಇದೆ ನಮಗೆ. ಆದರೆ ವೇದ ಮಂತ್ರಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ವೇದ ಮಂತ್ರಗಳು ಈ ಸೃಷ್ಟಿಯನ್ನ ಪ್ರಕೃತಿ ಅಂತ ಕರೆದರು, ಪ್ರಕೃತಿಯನ್ನ ಮಾತೆ ಅಂತ ಕರೆದರು. ಅಕಸ್ಮಾತ್ ಆ ಮಾತೆ ಇಲ್ಲದೆ ಹೋದ್ರೆ ಈ ಸೃಷ್ಟಿ ಆಗ್ತಿರಲಿಲ್ಲ. ಅದಕ್ಕೆ ವೇದಗಳೇ ಹೇಳುತ್ತೆ, ಮೊದಲು ಪಿತೃದೇವೋಭವ ಅಂತ ಹೇಳಲಿಲ್ಲ. ಮೊದಲಿಗೆ ಹೇಳ್ತಾನೆ ವೇದ ಮಂತ್ರದಲ್ಲಿ ಋಷಿ ಮಾತೃದೇವೋಭವ. ಅದಾದ ಮೇಲೆ ನಿನಗೆ ಮಾರ್ಗದರ್ಶನ ಮಾಡತಕ್ಕಂಥ ತಂದೆಯನ್ನ ಗುರುವಿನ ಸ್ಥಾನದಲ್ಲಿ ನೋಡು, ಭಗವಂತನ ಸ್ಥಾನದಲ್ಲಿ ನೋಡು ಅಂತ ಹೇಳ್ತಾರೆ. ಮಾತೃದೇವೋಭವ, ಪಿತೃದೇವೋಭವ. ಜೀವನದಲ್ಲಿ ಮೂರನೆಯದಾಗಿ ಬರುವ ವ್ಯಕ್ತಿಯೇ ಆಚಾರ್ಯ. ಆಚಾರ್ಯ ಅಂದ್ರೆ ಗುರು ಅಂತ ಅರ್ಥ. ಅದು ಗುರು ಶಬ್ದಕ್ಕೂ ಆಚಾರ್ಯ ಶಬ್ದಕ್ಕೂ ಬಹಳ ಭಿನ್ನತೆ ಇದೆ, ಬಹಳ ವಿಭಿನ್ನವಾದಂತಹ ಅರ್ಥ ಇದೆ. ಆಚಾರ್ಯ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಇವರು ಆಚಾರ್ಯರು, ಇವರು ಗುರುಗಳು ಎಲ್ಲ ಒಂದೇ ಅಲ್ವಾ ಅನ್ನೋ ಭಾವನೆಯಿಂದ ಮಾತಾಡ್ತೀವಿ. ಆದರೆ ಗುರು ಬೇರೆ, ಆ ಗುರುತ್ವ ಅನ್ನುವಂಥದ್ದು ಬೇರೆ, ಆಚಾರ್ಯ ಬೇರೆ. ಆಚಾರ್ಯ ಶಬ್ದಕ್ಕೊಂದು ವಿಶೇಷವಾದಂತಹ ವ್ಯುತ್ಪತ್ತಿ ಇದೆ. ವ್ಯುತ್ಪತ್ತಿ ಅಂದ್ರೆ ಆ ಶಬ್ದದ ಕ್ರಿಯೇಷನ್. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ತಸ್ಮಾದ್ ಆಚಾರ್ಯ ಉಚ್ಯತೆ, ಸ್ವಯಂ ಆಚರತೆ ನಿತ್ಯಂ ತಸ್ಮಾದ್ ಆಚಾರ್ಯ ಉಚ್ಯತೆ. ಯಾವ ವ್ಯಕ್ತಿ ಮೊದಲು ಶಾಸ್ತ್ರಾಧ್ಯಯನಗಳನ್ನ ಮಾಡಿ ತಾನು ಸ್ವತಃ ಜ್ಞಾನ ಸಂಪಾದನೆ ಮಾಡಿಕೊಳ್ತಾನೋ, ತಾನು ಸಂಪಾದನೆ ಮಾಡಿದ ಮೇಲೆ ಬೇರೆಯವರಿಗೆ ಉಪದೇಶ ಮಾಡೋದಕ್ಕೆ ಮೊದಲು ತಾನದನ್ನು ಆಚರಣೆ ಮಾಡಿ ತೋರಿಸ್ತಾನೋ, ನಿತ್ಯ ಆಚರಣೆಗಳ ಮೂಲಕ ಪ್ರಪಂಚಕ್ಕೆ ಪಾಠ ಹೇಳಿಕೊಡ್ತಾನೋ, ಅಂತಹವನನ್ನ ಆಚಾರ್ಯ ಅಂತ ಕರೀತಾರೆ. ಅದೇ ಗುರು. ಗೌರವ ಭಾವನೆಯನ್ನು ಹೊಂದತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಕೂತು ಸಮಾಜಕ್ಕೆ ಒಳಿತನ್ನ ಬಯಸುವ, ಸಮಾಜಕ್ಕೆ ಒಳಿತನ್ನ ಉಪದೇಶ ಮಾಡುವ ಅತ್ಯಂತ ಹಿರಿಯ ಸ್ಥಾನದಲ್ಲಿ ಕುಳಿತಂಥವನು ಗುರುವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಆಚಾರ್ಯ ಬ್ರಹ್ಮ, ಆಚಾರ್ಯ ವಿಷ್ಣು, ಆಚಾರ್ಯ ದೇವ ಅಂತ ಹೇಳಿಲ್ಲ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಅಂತಹ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಗುರುವನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೂಡ, ಪ್ರತಿ ವರ್ಷದಲ್ಲಿ ಒಮ್ಮೆ ನೆನಪಿಸ್ಕೊಳ್ತಕ್ಕಂತಹ ಕೆಲಸವನ್ನ ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಮಷ್ಟು ಕೃತಜ್ಞರು ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನು ನಾವು ಮೊದಲು ಅರ್ಥ ಮಾಡ್ತೀವಿ. ಕಾರಣ ಇಷ್ಟೇ, ನಿಸ್ವಾರ್ಥ ಭಾವನೆಯಿಂದ ನಮ್ಮ ಪ್ರಗತಿಯನ್ನ, ನಮ್ಮ ಒಳಿತನ್ನ ಬಯಸಿದ ವ್ಯಕ್ತಿಗಳು 3 ಜನ. ಆ ತಾಯಿ, ತಂದೆ ಮತ್ತು ಗುರು ಅಷ್ಟೇ. ನಾವೆಲ್ಲ ಅಂದ್ಕೊಳ್ತೀವಿ ನಮ್ಗೆ ಅವರು ಮುಖ್ಯ, ಇವರು ಮುಖ್ಯ, ಅವರ ಸ್ನೇಹ ಮುಖ್ಯ, ಅವರ ಬಾಂಧವ್ಯ ಮುಖ್ಯ. ಆದರೆ ಇದಕ್ಕೆಲ್ಲದಕ್ಕೂ ಹೊರತಾಗಿ ಇರುವ 3 ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ತಾಯಿ, ತಂದೆ ಹಾಗೂ ಗುರು. ಇಂತಹ ಗುರುವಿನಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ
ಅಭಿವಂದನೆಯನ್ನ ಮಾಡುವಂತಹದ್ದು ನಮ್ಮೆಲ್ಲರ ಜೀವನದ ಆದ್ಯ ಕರ್ತವ್ಯ. ಅದಕ್ಕೆ ನಮಗೆ ಹಿರಿಯರು ಹೇಳಿಕೊಟ್ಟಿದ್ರು, ಪ್ರತಿನಿತ್ಯ ಬೆಳಗಾದಾಗ ಒಮ್ಮೆ ಹೇಳಿಕೋ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ. ಒಂದು ಭಾವನಾತ್ಮಕವಾದ ಸಂಬಂಧವನ್ನ ನೀನು ಆ ಗುರು ಅನ್ನುವಂತಹ ವ್ಯಕ್ತಿಯ ಜೊತೆ ಬೆಳೆಸ್ಕೋ. ಹಾಗೆ ಬೆಳೆಸ್ಕೊಂಡಾಗ ನಿನ್ನಲ್ಲಿ ಒಂದು ಅದ್ಭುತವಾದಂತಹ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ನಿನ್ನಲ್ಲಿ ಬದಲಾಗಬೇಕು ಮೊದಲು. ನೀನು ಯಾವಾಗ ಬದಲಾಗ್ತೀಯೋ ಆಗ ನೀನು ಇವತ್ತಿಗಿಂತ ನಾಳೆ ಇನ್ನೂ ಚೆನ್ನಾಗಿ ಬದುಕೋದನ್ನ ಕಲ್ತ್ಕೊಳ್ತೀಯ. ಮನುಷ್ಯ ಆಶಾವಾದಿ. ನಾನು ಇವತ್ತು ಹೇಗಿದ್ದೇನೆ ನಾಳೆನೂ ಹೀಗೆ ಇರಬೇಕು ಅಂತ ಯಾವತ್ತೂ ಯಾವತ್ತೂ ಇಷ್ಟಪಡೋದಿಲ್ಲ. ಅವನು ಅಂದ್ಕೊಳ್ತಾನೆ, ನನ್ನ ಇವತ್ತಿನ ಸ್ಥಿತಿಗಿಂತ ನಾಳೆಯ ಸ್ಥಿತಿ ಇನ್ನಷ್ಟು ಉತ್ತಮವಾಗಿರ್ಬೇಕು, ಇನ್ನಷ್ಟು ಚೆನ್ನಾಗಿರ್ಬೇಕು ಅಂತ. ನಾನು ಇವತ್ತಿಗಿದ್ದಷ್ಟೇ ಇದ್ರೆ ಸಾಕು, ಇವತ್ತು ಸಿಕ್ಕಿದ್ರೆ ಸಾಕು, ಇವತ್ತಿನಷ್ಟು ಸುಖ, ಇವತ್ತಿನಷ್ಟು ತೃಪ್ತಿ ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂತಹದ್ದು ಕೇವಲ ಪ್ರಾಣಿಗಳು ಮಾತ್ರ. ಆ ಪ್ರಾಣಿಗಳು ಅವತ್ತಿನ ಆಹಾರವನ್ನು ಹುಡುಕೊಳ್ಳುತ್ತೆ, ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಎಲ್ಲೋ ಒಂದ್ ಕಡೆ ಹೋಗಿ ನಿದ್ದೆ ಮಾಡುತ್ತೆ, ಮತ್ತೆ ಯಥಾ ಪ್ರಕಾರ ನಾಳೆ ಹೋಗಿ ಆಹಾರ ಹುಡುಕೊಡುತ್ತೆ. ಅದಕ್ಕೆ ಇವತ್ತಿಗಿಂತ ನಾಳೆ ಅನ್ನುವ ಕಲ್ಪನೆ ಇಲ್ಲ. ಆದ್ರೆ ಮನುಷ್ಯನಿಗೆ ಇದೊಂದು ಕಲ್ಪನೆಯನ್ನು ಹುಟ್ಟು ಹಾಕದವನು ಒಬ್ಬ ಗುರು. ನೀನು ಇವತ್ತಿಗಿಂತ ನಾಳೆ ಚೆನ್ನಾಗಿರ್ಬೇಕು ಅನ್ನುವ ಒಂದು ಭಾವನೆಯನ್ನು ಮನುಷ್ಯನಲ್ಲಿ ಹುಟ್ಟು ಹಾಕ್ತಾನಲ್ಲ, ಅಂತಹ ವ್ಯಕ್ತಿಯನ್ನ ಗುರು ಅಂತ ಕರೀತಾರೆ. ಹಾಗಾಗಿ ಗುರುವಿನ ಸ್ಥಾನ ಅತ್ಯಂತ ಮಹತ್ತರವಾದದ್ದು ನಮ್ಮ ಜೀವನದಲ್ಲಿ. ನಾವು ಮರೆಯುವಂಥ ಕೆಲಸ ಖಂಡಿತವಾಗಿ ಮಾಡಬಾರದು. ಯಾಕೆ ಅಂತಂದ್ರೆ ನಮಗೊಂದಷ್ಟು ಋಣಗಳಿದಾವೆ. ಋಣಗಳು ಅಂತಂದ್ರೆ ಬಹಳ ಸರಳವಾದ ಆಡು ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸಾಲ ಅಂತ ಅರ್ಥ. ಋಣ ಅಂದ್ರೆ ಸಾಲ ಅಂತ ಅರ್ಥ. ತಾಯಿಯಿಂದ ಋಣ ತಗೊಳ್ತೀವಿ. ತಾಯಿ ಋಣವನ್ನು ತೀರಿಸೋದಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ತಂದೆಯಿಂದ ಋಣ ತಗೊಳ್ತೀವಿ. ಆ ತಂದೆಯಿಂದ ತಗೊಂಡಂತಹ ಋಣವನ್ನ ಪಿತೃ ಸೇವೆಯನ್ನ ಮಾಡೋದ್ರ ಮೂಲಕ ಹೇಗಾದ್ರೂ ಅಲ್ಪ ಸ್ವಲ್ಪ ಸಂದಾಯ ಮಾಡಬಹುದು. ಮೂರನೆಯದನ್ನ ಆಚಾರ್ಯ ಋಣ ಅಂತ ಕರೀತಾರೆ. ಆಚಾರ್ಯ ಋಣ ಅಂತಂದ್ರೆ ಒಬ್ಬ ಆಚಾರ್ಯನಾದವನು ತನ್ನ ಶಿಷ್ಯನಿಗೆ ಕೊಟ್ಟಂತಹ ಅದ್ವಿತೀಯವಾದ ಅನುಪಮವಾದಂತಹ ಜ್ಞಾನ ಸಂಪತ್ತನ್ನ, ಆ ಸಂಪತ್ತಿನ ಪೂರ್ಣವಾದಂತಹ ಯೋಗ ದಾನವನ್ನ ಆಚಾರ್ಯ ಋಣ ಅಂತ ಕರೀತಾರೆ. ಹಾಗಿದ್ರೆ ಈ ಆಚಾರ್ಯ ಋಣವನ್ನ ತೀರಿಸೋದು ಹೇಗೆ? ಆಚಾರ್ಯ ಋಣವನ್ನ ತೀರಿಸೋದು ಬಹಳ ಕಷ್ಟ. ಆದ್ರೂ ಅದಕ್ಕೊಂದು ಉಪಾಯ ಇದೆ. ಉಪನಿಷತ್ತೇ ಹೇಳುತ್ತೆ. ಆಚಾರ್ಯ ಋಣವನ್ನ ಹೇಗೆ ತೀರಿಸಬೇಕು, ಯಾವ ರೀತಿಯಾಗಿ ತೀರಿಸಿದ್ರೆ ಕೊನೆ ಪಕ್ಷ ಒಂದಷ್ಟು ನಾವು ಕೃತಜ್ಞತೆಯನ್ನು ತೋರಿಸಿದ ಹಾಗಾಗತ್ತೆ, ಹೇಗೆ ತೀರಿಸೋದು? ಅದಕ್ಕೆ ಉಪನಿಷತ್ ಒಂದು ಎರಡೇ ಶಬ್ದಗಳ ಒಂದು ಮಾತನ್ನು ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅನ್ನೋ ಮಾತನ್ನು ಹೇಳುತ್ತೆ. ಈ ಸ್ವಾಧ್ಯಾಯ ಅಂದ್ರೆ ರಿಸೀವಿಂಗ್ ಅಂತ ಅರ್ಥ. ಸ್ವಾಧ್ಯಾಯ ಅಂದ್ರೆ ಸ್ವೀಕಾರ ಮಾಡೋದು ಅಂತ. ಭೂಮಿ ಅನೇಕ ವಸ್ತುಗಳನ್ನು ಸ್ವೀಕಾರ ಮಾಡುತ್ತೆ, ಮತ್ತೆ ಅದನ್ನು ಸಮಾಜಕ್ಕೆ ಕೊಡುತ್ತೆ. ಅದೇ ತರ ನಾವು ಜ್ಞಾನ ಸ್ವೀಕಾರ ಮಾಡಿ ಆ ಜ್ಞಾನ ಸ್ವೀಕಾರ ಮಾಡಿದ್ದನ್ನ ಇತರರಿಗೆ ಹಂಚೋದಿದೆಯಲ್ಲ, ಅದು ಆಚಾರ್ಯ ಋಣವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡ ಹಾಗೆ ಆಗತ್ತೆ ಅಂತ. ಆದ್ರಿಂದ ಯಾವ ವ್ಯಕ್ತಿ ತನ್ನಲ್ಲಿ ಬಂದಿರತಕ್ಕಂತಹ ಜ್ಞಾನವನ್ನ ತನ್ನಲ್ಲೇ ಇಟ್ಕೊಂಡಿರ್ತಾನೋ ಅವನು ಮಹಾಪಾಪಿ ಅಂತ ಹೇಳಿಸ್ಕೊಳ್ತಾನೆ. ಯಾವುದೇ ವಸ್ತು ನಮಗೆ ಬಂದಾಗ ಅದು ನಮ್ಮ ಹತ್ರ ಇಟ್ಕೊಂಡ್ರೆ ಅದು ಅತ್ಯಂತ ಕಷ್ಟ, ದುಷ್ಟ, ಕನಿಷ್ಠ ಸ್ಥಿತಿಯನ್ನ ನಾವು ತಲುಪ್ತೇವೆ. ನಿತ್ಯ ಊಟ ಮಾಡಿದ್ದು ನಮ್ಮ ಹತ್ರನೇ ಇಟ್ಕೊಳ್ಳೋ ಹಾಗಿಲ್ಲ. ಬಂದಂಥ ಯಾವುದೇ ವಸ್ತು ಅದು ನಮಗೋಸ್ಕರ ಅಲ್ಲ,
ಪ್ರಕೃತಿ ನಮಗೋಸ್ಕರ ಕೊಟ್ಟಿದೆ, ಅದನ್ನು ಬಳಸ್ಕೊಂಡಿದ್ದೇವೆ. ಅದು ಇನ್ನು ಇತರ ಯಾರಿಗೂ ಬೇರೆ ಯಾರಿಗೂ ಕೊಡಬೇಕಾಗಿದೆ, ಹೋಗ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಸಂಪತ್ತು ಕೂಡ ಹಾಗೇನೆ ಅಂತ. ಯಾವ ಸಂಪತ್ತು ಯಾರ ಜೊತೆನೂ ಶಾಶ್ವತವಾಗಿ ಉಳಿಯಿಲ್ಲ. ಆದ್ರೆ ಗುರು ಕೊಟ್ಟಂತಹ ವಿದ್ಯಾ ಸಂಪತ್ತು ಮಾತ್ರವೇ ಒಬ್ಬ ವ್ಯಕ್ತಿಯಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ. ಅಂತಹ ಮಹತ್ತರವಾದ ಸಂಪತ್ತನ್ನ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಗುರುಪ್ರಸಾದವು ನನಗೆ ಕೊಡಬಹುದು, ಆದ್ರೆ ಅದು ನನ್ನದಲ್ಲ. ಅದು ನನ್ನ ಹತ್ರ ಶಾಶ್ವತವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಮಹಾತ್ಮರು ಹೇಳ್ತಾ ಇದ್ರು, ಶರೀರದಲ್ಲಿ ಬ್ಲಡ್ಡು, ಕೈಯಲ್ಲಿ ದುಡ್ಡು ಸರ್ಕ್ಯುಲೇಟ್ ಆಗ್ಬೇಕು. ಅದು ಹೋಗ್ತಾ ಇದ್ರೆ ಮಾತ್ರನೇ ಅದಕ್ಕೊಂದು ಸ್ವಾಸ್ಥ್ಯ, ಅದಕ್ಕೊಂದು ಆರೋಗ್ಯ. ಬ್ಲಡ್ ನಿಂತ್ರೂ ಮನುಷ್ಯ ನಿಂತ, ದುಡ್ಡು ನಿಂತ್ರೆ ಸಮಾಜ ನಿಂತ್ಕೋಬೇಕು. ಇಂತಹ ಸ್ಥಿತಿಯಲ್ಲಿ ಗುರು ನಮಗೆ ಅನಿವಾರ್ಯವಾಗ್ತಾರೆ. ಯಾಕೆಂತಂದ್ರೆ ಬದುಕು ಅಂಧಕಾರ, ನಮಗ್ ಗೊತ್ತಿಲ್ಲ. ಈಗ 50 ವರ್ಷಗಳ ಹಿಂದೆ ನಾವೆಲ್ಲಿದ್ವಿ ಅಂತ ಗೊತ್ತಿಲ್ಲ, ಇನ್ನೊಂದಷ್ಟು ವರ್ಷಗಳ ನಂತರ ನಾವು ಎಲ್ಲಿರ್ತೀವಿ ಅಂತ. ಮನುಷ್ಯನಿಗೆ ನಿತ್ಯ ಸಾವು ಅಂತ ಹೇಳ್ತಾರೆ. ಹೇಳಿದ್ರೆ ಭಯ ಆಗತ್ತೆ, ಆದ್ರೆ ಅದೇ ಸತ್ಯ ಅಂತ ಉಪನಿಷತ್ತು ಹೇಳುತ್ತೆ. ಯಾಕೆ ನಾನು ಉಪನಿಷತ್ತನ್ನು ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ಉಪನಿಷತ್ತೇ ಕೊನೆಯ ವಿದ್ಯೆ, ಉಪನಿಷತ್ತೇ ಅಂತಿಮ ವಿದ್ಯೆ. ಅದನ್ನು ವೇದಾಂತ ಅಂತ ಕರೀತಾರೆ. ಇದಕ್ಕಿಂತ ನಂತರದ ಜ್ಞಾನ ಇನ್ಯಾವುದೂ ಇಲ್ಲ. ಈ ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿಕೊಂಡು ವಿದೇಶಿಯರು ನಮ್ಮಲ್ಲಿಗೆ ಬರ್ತಾರೆ. ಯಾಕೆಂದ್ರೆ ಯಾವ ಧರ್ಮದಲ್ಲೂ ಯಾವ ಮತದಲ್ಲೂ ವಾಟ್ ಆಫ್ಟರ್ ದ ಲೈಫ್ ಆಫ್ಟರ್ ದ ಲೈಫ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಉಪನಿಷತ್ತು ಮಾತ್ರ ಹೇಳುತ್ತೆ, ಈ ಜೀವನ ಬರೀ ಒಂದು ಕನಸು. ಇದು ಈ ಕನಸು ಯಾವಾಗ ಬೇಕಾದ್ರೂ ಹೋಗಬಹುದು ಅಂತ ನಾನು ಅದನ್ನೇ ಸಾಮಾನ್ಯವಾಗಿ ಹೇಳ್ತಿರ್ತೇನೆ. ಮನುಷ್ಯ ನಿತ್ಯ ಸಾಯ್ತಾನೆ, ನಮಗ್ ಗೊತ್ತಿಲ್ಲ. ನೀವು 20 ವರ್ಷದ ಒಬ್ಬ ವ್ಯಕ್ತಿಗೆ ಕೇಳಿ, 2 ವರ್ಷದ ನಿನ್ನ ಫೋಟೋ ತಗೊಂಬ ಅಂತ ಹೇಳಿ. ನೀನು 2 ವರ್ಷ ಇದ್ದಾಗ, 4 ವರ್ಷ ಇದ್ದಾಗ ನಿನ್ ಫೋಟೋ ತಗೊಂಬ ಅಂತ ಹೇಳಿ. ಆ ಶರೀರ ಇವತ್ತು ಬದುಕಿದ್ಯಾ? ಇಲ್ಲ. ನಾವು ಬದುಕಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ಆತ್ಮ ಅನ್ನುವಂತಹದ್ದೊಂದು ಸೂತ್ರ ಇದೆಯಲ್ಲ, ಈ ಸೂತ್ರ ನಮ್ಮನ್ನು ಬದುಕಿಸಿದೆ. ಆದ್ರೆ ಆ 2-4 ವರ್ಷಗಳ ವ್ಯಕ್ತಿ ಇವತ್ತು ನಮ್ಮ ಕಣ್ಣೆದುರಿಗೆ ಇಲ್ಲ. ಅಲ್ಲಿಗೆ ನಾವು ಸತ್ತಿದ್ದೇವೆ. ಆದ್ರೆ ಸತ್ತ ಮೇಲೂ ಬದುಕುವುದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟವರು ಜ್ಞಾನದ ಮೂಲಕ, ಈ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ, ಬದುಕನ್ನು ಸವಿಯೋದ್ರ ಮೂಲಕ ನೀವು ಹೀಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಟ್ಟಂತಹ ಶ್ರೇಯಸ್ಸು ಗುರುವಿಗೆ ಸೇರುತ್ತೆ. ನನಗೆ ಸಮಯದ ವಿಧಿಯನ್ನು ಕೊಟ್ಟಿದ್ದಾರೆ ಗುರು. ತುಂಬಾ ಮಾತಾಡಬಾರ್ದು ನೀವು, ಕೇಳಿ ನಾವು ಉಪನ್ಯಾಸಕರು 2 ಗಂಟೆ 3 ಗಂಟೆ ಕಡಿಮೆ ನಿಲ್ಲಿಸೋ ಹಾಗಿಲ್ಲ. ಆದ್ರೆ ಗುರುಗಳ ಮಾತನ್ನು ಮೀರೋ ಹಾಗಿಲ್ಲ. ಹೀಗಾಗಿ ಎಲ್ಲಾ ವಿಷಯವನ್ನು ಇವತ್ತೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೊಂದು ಆಸೆ ಇದೆ. ಇಷ್ಟು ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇರುವ ನಿಮಗೆ ನಾನು ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ನಾನೇ ಅನ್ಯಾಯ ಮಾಡಿಬಿಟ್ನೇನೋ ಅನ್ನೋ ತರ ಅನ್ಸುತ್ತೆ. ಹಾಗಾಗಿ ಏನ್ ಮಾಡೋದು? ಅದಕ್ಕೆ ನಾನು ಗುರುಗಳಿಗೆ ಕೇಳ್ತೇನೆ, ಏನ್ ಮಾಡೋದು ಅಂತ. ಮುಂದೆ ಯಾವತ್ತಾದ್ರು ಕರಿತೀನಿ ಅಂತ ಆಸೆ ಹುಟ್ಟಿಸ್ತಾರೆ, ಆಮೇಲೆ ನೋಡು. ಪತಂಜಲಿ ಋಷಿಗಳ ನವನ ಕಾರ್ಯಕ್ರಮ ಇದೆ, ಇವತ್ತು ಬನ್ನಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷದ ವಿಷಯ ಆಯಿತು. ನಾನು ಆ ಸಂದರ್ಭದಲ್ಲಿ ನೈಮಿಷಾರಣ್ಯದಲ್ಲಿದ್ದೆ. 88,000 ಋಷಿಗಳು ಒಂದು ಕಡೆ ಕೂತ್ಕೊಂಡು ತಪಸ್ ಮಾಡಿದಂತಹ ಕ್ಷೇತ್ರ ನೈಮಿಷಾರಣ್ಯ. ಆ ನೈಮಿಷಾರಣ್ಯದಲ್ಲಿದ್ದಾಗ ನನಗೆ ಫೋನ್ ಬಂತು. ನಮ್ಮ ನೇಹಾ ಹೆಗ್ಡೆ ಅವರು ಫೋನ್ ಮಾಡಿದ್ರು, ಗುರುಪ್ರಸಾದ್ ಅವರು ಫೋನ್ ಮಾಡಿದ್ರು. ಗುರುಪೂರ್ಣಿಮೆ ಪ್ರಯುಕ್ತ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ಖಂಡಿತವಾಗಿ, ಯಾಕೆಂದ್ರೆ ನಾನೀಗಾಗಲೇ ಸಾಕಷ್ಟು ಯೋಗ ಕೇಂದ್ರಗಳಲ್ಲಿ ಅವರಿಗೆ ಬೇಕಾದಂತಹ
ವಿಚಾರಗಳನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೆ. ಹೀಗಾಗಿ ಧೈರ್ಯವಾಗಿ ನಾನು ಅದನ್ನ ಒಪ್ಕೊಂಡಿದ್ದೆ. ಸೊ ನನ್ನ ಸುಯೋಗ ಅನ್ನುವ ಹಾಗೆ ಬಹಳ ಉತ್ತಮರಾದ ಅತ್ಯಂತ ಸಹೃದಯರ ಜೊತೆ ಭಗವಂತ ನನ್ನನ್ನ ಇವತ್ತು ಜೋಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಯೋಗ ಅನ್ನೋದು ಇದೆಯಲ್ಲ, ಇದನ್ನೇ ಯೋಗ ಅಂತ ಕರಿತೀವಿ. ಯೋಗ ಅನ್ನೋ ಶಬ್ದಕ್ಕೆ ಬಹಳ ಅರ್ಥ ಇದೆ ನೋಡಿ. ನನ್ನ ಯೋಗ ತುಂಬಾ ಚೆನ್ನಾಗಿದೆ ಅಂತ ಹೇಳೋರಿದ್ದಾರೆ, ಅಯ್ಯೋ ನನ್ನ ಯೋಗನೇ ಹೀಗೆ ಅನ್ನೋರಿದ್ದಾರೆ. ಅಲ್ಲಿಗೆ ಆಪೋಸಿಟ್ ಮೀನಿಂಗ್ ಇದೆ ಯೋಗ ಅನ್ನೋದಕ್ಕೆ. ದುರ್ಯೋಗ ಅಂತ ಕರೀತಾರೆ, ಸುಯೋಗ ಅಂತ ಕರೀತಾರೆ, ಹೀಗೆಲ್ಲ ಇದೆ. ಆದ್ರೆ ನಿಜವಾದ ಅರ್ಥದಲ್ಲಿ ಯೋಗ ಅಂತಂದ್ರೆ ಸೇರೋದು ಅಂತ ಅರ್ಥ. ಏನ್ ಸೇರೋದು, ಯಾರು ಸೇರೋದು, ಯಾವಾಗ ಸೇರೋದು? ಬಹಳ ಸರಳವಾದಂತಹ ಒಂದು ಸೂತ್ರ ಇದೆ ಯೋಗದಲ್ಲಿ. ಶರೀರ, ಆತ್ಮ, ಇಂದ್ರಿಯ, ಮನಸ್ಸು, ಈ ನಾಲ್ಕು ಒಂದು ಪಾತ್ರೆಯಲ್ಲಿ ಸೇರೋದನ್ನ ಯೋಗ ಅಂತ ಕರೀತಾರೆ. ಶರೀರ ಒಂದು ಪಾತ್ರೆ, ನಮಗೆಲ್ಲ ಗೊತ್ತಿದೆ. ಶರೀರ ಒಂದು ಪಾತ್ರೆ ಅಂದ್ರೆ ಒಂದು ಆಶ್ರಯ ಸ್ಥಾನ. ಈ ಆಶ್ರಯ ಸ್ಥಾನದಲ್ಲಿ ಇನ್ನು ಮೂರು ಶಕ್ತಿಗಳು, ಚೇತನಗಳು ಬಂದು ಸೇರ್ಕೊಳ್ಳುತ್ತೆ. ಒಂದು ಆತ್ಮ. ಈ ಆತ್ಮ ಯಾವಾಗ ಬಂದು ಸೇರ್ಕೊಳ್ಳುತ್ತೆ? ಶರೀರ ಮತ್ತು ಆತ್ಮ ಯಾವಾಗ ಸೇರ್ಕೊಳ್ಳುತ್ತೆ? ಸಾವಿರಾರು ವರ್ಷಗಳ ಹಿಂದೆ ನಾವು ಭಗವದ್ಗೀತೆಯಂತಹ ಅಮೂಲ್ಯವಾದ ಗ್ರಂಥಗಳಲ್ಲಿ ಹೇಳಿದ್ವಿ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಇನ್ನೇನು 1.5-2 ತಿಂಗಳ ಅವಧಿ ಇದೆಯಲ್ಲ, ಆ ಅವಧಿಯಲ್ಲಿ ಆತ್ಮ ಅನ್ನೋದು ಆ ಶರೀರದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಸೊ ಅದಕ್ಕೆ ಎಲ್ಲರೂ ನಗ್ತಾ ಇದ್ರು, ಎಲ್ಲ ಸುಳ್ಳು ಕಥೆಗಳಿವೆಲ್ಲ, ಪುರಾಣಗಳು ಹಾಗೆ ಹೀಗೆ ಅಂತ. ಆದ್ರೆ ಇವತ್ತು ವಿಜ್ಞಾನ ಹೇಳ್ತಾ ಇದೆ, ತಾಯಿಯ ಗರ್ಭದಲ್ಲಿ ಭ್ರೂಣಾವಸ್ಥೆಯಲ್ಲಿರುವಂತಹ ಶರೀರದೊಳಗೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಇದು ವಿಜ್ಞಾನ ಇವತ್ತು ಹೇಳ್ತಾ ಇರೋದು. ಬಾಡಿಗೆ ಮನೆಯಲ್ಲಿರೋರಿಗೆ ಒಂದು ಅನುಭವ ಆಗಿರುತ್ತೆ. ಸೊ ಬಾಡಿಗೆ ಮನೆಯಲ್ಲಿ ಇದ್ದವ್ರಿಗೆ ಅಕ್ಕಪಕ್ಕ ಇರೋರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ, ಜಗಳ ಆಗುತ್ತೆ. ಅಥವಾ ಯಾರೋ ಒಂದು ಓನರ್ ಬಂದು ಗಲಾಟೆ ಮಾಡ್ತಾರೆ, ತಕ್ಷಣ ಬೇರೆ ಮನೆ ಹುಡುಕ್ತೀವಿ. 10 ಮನೆಗಳನ್ನ ನೋಡ್ತೀವಿ. ಆ 10 ಮನೆಗಳನ್ನ ನೋಡಿದ್ದಾದ್ಮೇಲೆ ಯಾವುದೋ ಒಂದು ಮನೆನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಮನೆ ಚೆನ್ನಾಗಿದೆ, ಇನ್ನೊಂದಕ್ಕೆ ಏನೋ ಬಾಗಿಲು ಸರಿ ಇಲ್ಲ, ಈ ತರ ಕಾರಣಗಳು. ಸರಿ, ಆ ಮನೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅದರಲ್ಲಿ ವಾಸ ಮಾಡ್ತೀವಿ. ಒಂದಷ್ಟು ವರ್ಷಗಳು ಕಳೆದು ಹೋಗುತ್ತೆ. ಜೋರಾಗಿ ಬಿಸಿಲು, ಗಾಳಿ, ಮಳೆ ಏನೇನೋ ಬರುತ್ತೆ, ಮನೆ ಒಂದು ಭಾಗ ಮುರಿದು ಬಿದ್ದು ಹೋಗುತ್ತೆ. ತಕ್ಷಣ ಅಲ್ಲಿರುವಂತಹ ವ್ಯಕ್ತಿ ಬೇರೆ ಮನೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಆತ್ಮ ಅನ್ನುವವನು ಈ ಮನೆಯ ಯಜಮಾನ. ಇವನು ಹುಡುಕ್ತಾ ಇರ್ತಾನಂತೆ, ಯಾವ ಶರೀರ ನನಗೆ ಯೋಗ್ಯ ಅಂತ. ಸೊ ಭ್ರೂಣಾವಸ್ಥೆಯಲ್ಲಿರುವಂತಹ ಶರೀರವನ್ನ ಅದು ಹೋಗಿ ಸೇರ್ಕೊಳ್ಳುತ್ತೆ ಆತ್ಮ. ಹಾಗೆ ಅದು ಈ ಪ್ರಪಂಚಕ್ಕೆ ಬರುತ್ತೆ, ಪ್ರಪಂಚವನ್ನ ನೋಡುತ್ತೆ, ಪ್ರಪಂಚದ ಕಷ್ಟ ಸುಖಗಳು, ನೋವು ನಲಿವುಗಳು ಇದನ್ನೆಲ್ಲ ಅನುಭವ ಆಗತ್ತೆ. ಕೊನೆಗೊಂದು ದಿವಸ ಆ ಶರೀರದ ಯಾವುದೋ ಒಂದು ಅವಯವ, ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಏನೋ ಆದಾಗ ಆತ್ಮ ನಿರ್ಧಾರ ಮಾಡುತ್ತಂತೆ, ಈ ಮನೆಯಲ್ಲಿ ಬಹಳ ದಿವಸ ಇರೋಕ್ಕಾಗಲ್ಲ, ಅದಕ್ಕೆ ನಾನು ಈ ಮನೆ ಬಿಟ್ಟು ಬೇರೆ ಮನೆಯನ್ನ ಸೇರ್ಕೋಬೇಕು ಅಂತ ನಿರ್ಧಾರ ಮಾಡುತ್ತಂತೆ. ಹಾಗೆ ನಿರ್ಧಾರ ಮಾಡಿದ ದಿವಸ ಅದು ಆ ಮನೆಯನ್ನ ಬಿಡುತ್ತೆ, ಅರ್ಥಾತ್ ಶರೀರ ಬಿಟ್ಟೋಗುತ್ತೆ. ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಹುಡುಕೊಳ್ಳುತ್ತೆ. ಇದು ಒಂದು ಸಾಮಾನ್ಯ ಪ್ರಕ್ರಿಯೆ. ನಾವು ಅದನ್ನ ಸಾವು, ಹುಟ್ಟು, ನೋವು, ದುಃಖ ಅದು ಅಂತ ನಾವು ಹುಡ್ಕೋತೀವಿ. ಗೀತೆಯಲ್ಲಿ ಹೇಳುವ ಅತ್ಯಂತ ಸರಳವಾಗಿರ್ತಕ್ಕಂಥ ಸೂತ್ರ ಇದೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ.
ಈ ಶರೀರದಲ್ಲಿರುವಂತಹ ಆತ್ಮ ತನ್ನ ಶರೀರವನ್ನು ಹೇಗೆ ಎಷ್ಟು ಸುಲಭವಾಗಿ ಬದಲಾಯಿಸಿಕೊಳ್ಳುತ್ತೆ ಅಂತಂದ್ರೆ, ಬೆಳಿಗ್ಗೆ ಹೊರಟಾಗ ಶುಭ್ರವಾದ ಬಟ್ಟೆಯಿಂದ ಹೋದಂತಹ ವ್ಯಕ್ತಿ ಸಂಜೆ ವಾಪಸ್ ಬರೋಷ್ಟೊತ್ತಿಗೆ ಮಲಿನ ಆಗಿದೆ ಈ ಬಟ್ಟೆ, ಇದನ್ನ ತೆಗೆದು ಬಿಸಾಕಿ ಬೇರೆ ಬಟ್ಟೆ ಹಾಕೋತೀನಿ ಅಂತ ಹಾಕೋತಾನಲ್ಲ, ಆ ರೀತಿ ಈ ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ಉಟ್ಕೊಳ್ತದೆ. ಈ ಮಾತನ್ನ ಭಗವದ್ಗೀತೆ ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಹೇಳುತ್ತೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಯೋಗ ಬೇಕು. ಯೋಗ ಇಲ್ಲದೆ ಹೋದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಯೋಗ ಒಂದು ರೀತಿಯಲ್ಲಿ ಸಂಸ್ಕಾರ. ಮನುಷ್ಯನಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಒಂದು ಮಾರ್ಗ ಅಂತಿದ್ರೆ ಅದನ್ನು ಯೋಗ ಅಂತ ಕರೀತೀವಿ. ಹೀಗಾಗಿ ಅಂತಹ ಯೋಗವನ್ನು ನಮಗೆ ಕೊಟ್ಟಂತಹ ಮಹಾಗುರು ಪತಂಜಲಿ ಮಹರ್ಷಿ. ಈ ಪತಂಜಲಿ ಮಹರ್ಷಿಗಳನ್ನು ನಾವು ನಿತ್ಯವೂ ಕೂಡ ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಯಾಕೆ ಅಂತಂದ್ರೆ ಪತಂಜಲಿ ಮಹರ್ಷಿಗಳು 3 ಉಪಕಾರಗಳನ್ನ ನಮಗೆ ಮಾಡಿದ್ದಾರೆ. ಯಾವುದದು 3 ಉಪಕಾರಗಳು? ನಾವು ನಿತ್ಯ ಹೇಳ್ಕೊಳ್ತಾ ಇದ್ದೀವಿ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ನಿತ್ಯ ಹೇಳ್ಕೊಳ್ತೀವಿ, ಪತಂಜಲಿ ಋಷಿಗಳೇ ನೀವು ಈ 3 ಉಪಕಾರ ನನಗೆ ಮಾಡಿದ್ದೀರಿ, ಹೀಗಾಗಿ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಯಾರಿಗಾದ್ರೂ ಕಲ್ಪನೆ ಇದೆಯಾ ನಾವು ಆ 3 ಉಪಕಾರ ಪತಂಜಲಿ ಋಷಿಗಳಿಂದ ಪಡ್ಕೊಂಡಿದ್ದು ಯಾವುದು ಅಂತ? ಇಲ್ಲ. ಗುರುಗಳು ಹೇಳ್ಕೊಟ್ಟಿದ್ದಾರೆ, ಹೇಳಬೇಕು ಅಂತ ಹೇಳಿದ್ದಾರೆ, ಹೇಳ್ತಾ ಇದ್ದೀವಿ ಅಷ್ಟೇ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ. 3 ಉಪಕಾರಗಳು ಪತಂಜಲಿ ಋಷಿಗಳಿಂದ ನಮಗೆ ಬಂದಿರುವಂತಹದ್ದು. ಇನ್ನು ಮುಂದೆ ಈ ಶ್ಲೋಕ ಹೇಳಿಕೊಳ್ಳುವಾಗ ಪತಂಜಲಿಗಳಿಗೆ ನಾವು ಕೃತಜ್ಞತೆಯನ್ನು ಮನಸಾ ಸಲ್ಲಿಸಬೇಕು. ಇಲ್ಲಿವರೆಗೆ ನಾವು ವಚಸ ಸಲ್ಲಿಸಿದ್ವಿ, ಅಂದ್ರೆ ಮಾತಿನಿಂದ ಹೇಳುದು. ಇನ್ನು ಮುಂದೆ ಮನಸ್ಸಿನಿಂದ ಹೇಳಬೇಕು. ಯೋಗ ಸೂತ್ರಗಳನ್ನ ನೀಡಿ ಮನಸ್ಸಿನ ಶುದ್ಧಿಯನ್ನ ಮಾಡಿದ್ರಿ. ಯೋಗ ಸೂತ್ರಗಳನ್ನ ನೀಡಿದ್ರಿ ಅಂದ್ರೆ ಪತಂಜಲಿ ಋಷಿಗಳಿಗೆ ಹೇಳುವಂತಹದ್ದು. ನೀವು ಯೋಗ ಸೂತ್ರಗಳನ್ನ ಕೊಟ್ರಿ, ಹಾಗಾಗಿ ನನ್ನ ಮನಸ್ಸು ಶುದ್ಧಿ ಆಯಿತು. ಯೋಗೇನ ಚಿತ್ತಸ್ಯ. ನೀವು ವ್ಯಾಕರಣ ಶಾಸ್ತ್ರವನ್ನ ಬರೆದ್ರಿ, ಹೀಗಾಗಿ ನನ್ನ ಮಾತು ಶುದ್ಧಿ ಆಯಿತು. ಪದೇನ ವಾಚಾಂ. ನೀವು ಯೋಗ ಸೂತ್ರ ಕೊಟ್ರಿ, ಮನಃಶುದ್ಧಿ ಆಯಿತು. ನೀವು ವ್ಯಾಕರಣ ಸೂತ್ರ ಕೊಟ್ರಿ, ನನ್ನ ವಾಕ್ಶುದ್ಧಿ ಆಯಿತು. ಶರೀರಸ್ಯ ಚ ವೈದ್ಯಕೇನ. ನೀವು ವೈದ್ಯಶಾಸ್ತ್ರವನ್ನ ಕೊಟ್ರಿ, ನನ್ನ ಶರೀರ ಶುದ್ಧಿ ಆಯಿತು. 3 ಉಪಕಾರ ನಿಮ್ಮಿಂದ ನಾನು ಪಡ್ಕೊಳ್ಬೇಕು. ಚಿತ್ತಶುದ್ಧಿ, ವಾಕ್ಶುದ್ಧಿ, ಶರೀರ ಶುದ್ಧಿ. ಚಿತ್ತಶುದ್ಧಿಯನ್ನು ಕೊಟ್ಟಿದ್ದು ನಿಮ್ಮ ಯೋಗ ಸೂತ್ರ, ವಾಕ್ಶುದ್ಧಿಯನ್ನು ಕೊಟ್ಟಿದ್ದು ನಿಮ್ಮ ವ್ಯಾಕರಣ ಸೂತ್ರ, ಶರೀರ ಶುದ್ಧಿಯನ್ನು ಕೊಟ್ಟಿದ್ದು ನಿಮ್ಮ ಆಯುರ್ವೇದ ಸೂತ್ರ. ನೋಡಿ, ಒಬ್ಬ ಋಷಿ ಎಷ್ಟೊಂದು ಪ್ರಕಾರದಲ್ಲಿ ನಮಗೆ ಉಪಕಾರಗಳನ್ನು ಮಾಡಿದ್ದಾರೆ ಅಂತ. ಆಯುರ್ವೇದ ಶಾಸ್ತ್ರದಲ್ಲಿ ಪತಂಜಲಿ ಋಷಿಗಳಿಗಿದ್ದಂತಹ ಗೌರವ ಚರಕ ಸುಶ್ರುತರಿಗೂ ಇಲ್ಲ. ಅಷ್ಟು ಅದ್ಭುತವಾದ ಸಾಧನೆಯನ್ನ ಪತಂಜಲಿಯ ಆಯುರ್ವೇದ ಸೂತ್ರಗಳು ಹೇಳುತ್ತೆ. ವ್ಯಾಕರಣ ಸೂತ್ರಗಳಲ್ಲಿ ಪಾಣಿನಿ ಮಹರ್ಷಿಗಳು ಅಂತಿದ್ದಾರೆ. ಪಾಣಿನಿ ಮಹರ್ಷಿಗಳು ಕೊಟ್ಟಂತಹ ಸೂತ್ರವನ್ನು ಪ್ರಪಂಚಕ್ಕೆ ಬೆಳಕು ಕೊಟ್ಟಂತಹ ವ್ಯಕ್ತಿ ಪತಂಜಲಿ ಋಷಿಗಳು. ಅದಕ್ಕೆ ಪತಂಜಲ ಮಹಾಭಾಷ್ಯ ಅಂತ ಕರೀತಾರೆ. ಇಷ್ಟು ಅಗಾಧವಾದ, ಅತ್ಯಂತ ಆಳವಾದ ಅರ್ಥ ಶ್ಲೋಕದಲ್ಲಿದೆ. ಯಾಕೆ ಅಂತಂದ್ರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಭಾರತೀಯರ ಅತ್ಯಂತ ದೊಡ್ಡ, ಈ ಶಬ್ದ ಬಳಸಬಾರದು ನಾನು, ದುರ್ದೈವ. ಯಾಕೆ ಅಂದ್ರೆ ನಮಗೆ ಸಂಸ್ಕೃತ ಗೊತ್ತಿಲ್ಲ. ಈ ಭಾರತದ, ಈ ದೇಶದ ಆತ್ಮಸ್ವರೂಪಿಯಾದ ಭಾಷೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೇವೆ. ಆದ್ರೆ ಭಾಷೆಯಿಂದ ಬಂದಂತಹ ಫಲವನ್ನ ನಾವು ಬಯಸ್ತಾ ಇದ್ದೇವೆ. ಮರ ನೆಡೋದು ಬೇಡ, ಹಣ್ಣು ಬೇಕು ಅನ್ನೋ ಸೂತ್ರ ಅದು. ಎಲ್ಲರೂ ಹಾಗೆ ಮಾಡಿದ್ರೆ ಏನಾಗುತ್ತೆ? ಮರವೂ ಇಲ್ಲ, ಹಣ್ಣು ಇಲ್ಲ. ಕಲ್ಪನೆ ಮಾಡಿಕೊಳ್ಳಿ, ದೊಡ್ಡ ಮರ ಇದೆ, ತುಂಬಾ ವಿಶಾಲವಾಗಿ ಬೆಳೆದು ನಿಂತಿದೆ. ಅದರಲ್ಲಿ ಎಲೆಗಳು, ಹೂವುಗಳು, ಕಾಯಿಗಳು, ಹಣ್ಣುಗಳು
ಎಲ್ಲ ರೀತಿಯಾದಂತಹ ಸಂಪತ್ತು ತುಂಬಿಕೊಂಡಿದೆ. ಈ ಸಂಪತ್ತು ತುಂಬಿಕೊಂಡಿರುವಂತಹ ಮರ ಗಟ್ಟಿಯಾಗಿ ನಿಂತಿರೋದು ಯಾವುದರ ಮೇಲೆ? ತನ್ನ ಬೇರಿನ ಮೇಲೆ ನಿಂತುಕೊಂಡಿದೆ. ಆ ಬೇರೇನಾದ್ರೂ ಕೈ ಕೊಟ್ರೆ ಮೇಲಿನ ಎಲ್ಲ ಸಂಪತ್ತುಗಳು ನಾಶ. ಇದು ಸತ್ಯ. ಇದು ನಮಗೆ ಯೋಗ, ಆಯುರ್ವೇದ, ಎಲ್ಲ ಕಲೆಗಳು, ವೇದ, ಉಪನಿಷತ್ತುಗಳು, ಇಡೀ ಪ್ರಪಂಚ ಬೇಡ್ತಾ ಇರುವಂತಹ ಜ್ಞಾನದ ಸ್ವರೂಪ ಇವೆಲ್ಲ ಆ ಮರದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಸಂಪತ್ತುಗಳು. ಈ ಮರದಲ್ಲಿ ಕಾಣಿಸ್ಕೊಳ್ಳುವಂತಹ ಸಂಪತ್ತಿಗೆ ಆಧಾರಭೂತವಾಗಿ ಬೇರಿನ ಹಾಗೆ ಇರತಕ್ಕಂಥದ್ದು ಸಂಸ್ಕೃತ. ನಾವೀಗೇನ್ ಮಾಡಿದೀವಿ ಅಂತಂದ್ರೆ ಬೇರಿನ ಸಂಪತ್ತನ್ನೆಲ್ಲ ನೋಡ್ತಾ ಇದ್ದೀವಿ, ನಮಗೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ಅವು ನಿಜವಾದ ಅರ್ಥದಲ್ಲಿ ಈ ಸಂಪತ್ತುಗಳನ್ನೆಲ್ಲ ಕೊಡುವಂತಹ ಬೇರನ್ನು ಮರೆತು ಬಿಟ್ಟಿದ್ದೀವಿ. ಹಾಗಾಗಿ ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ನಾವು ಸಂಸ್ಕೃತ ಅತ್ಯಂತ ಕಠಿಣವಾದ ಭಾಷೆ, ಅದನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಅದು ದೇವರು ಮಾತಾಡೋದಂತೆ, ನಾವು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ದೂರ ಕೂತ್ಕೊಂಡಿದ್ದೇವೆ. ಆದ್ರೆ ಒಂದು ಸತ್ಯ ನಿಮಗೆ ಹೇಳಿದ್ರೆ, ನಾವು ನಮ್ಮ ಕನ್ನಡಿಗರಿಗೆ ಸಂಸ್ಕೃತ ಅತ್ಯಂತ ಹತ್ತಿರದ ಭಾಷೆ. ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ ಅಷ್ಟೇ. ಒಂದೆರಡು ಉದಾಹರಣೆ ಕೊಡ್ತೀನಿ ನಿಮಗೆ, ಸಂಸ್ಕೃತ ಎಷ್ಟು ಸುಲಭ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಯಾರ್ದಾದ್ರೂ ಮನೆಗೆ ಹೋಗ್ತೀರಿ ಅಂತ ಒಂದು ಕಲ್ಪನೆ ಮಾಡ್ತೀರಿ, ಹೋಗಿ ಬಾಗಿಲು ಬಡಿತೀರಿ, ಮನೆ ಬಾಗಿಲು ತೆಗಿತಾರೆ ಯಜಮಾನರು ಅಥವಾ ತಾಯಿ. ಆ ತಾಯಿ ಜೊತೆ ಒಂದು ಪುಟ್ಟ ಮಗು ಬರುತ್ತೆ, ಚಿಕ್ಕ ಮಗು ಬರುತ್ತೆ. ಆ ಮಗುವಿನ ಹೆಸರು ಏನು ಅಂತ ನಿಮಗೆ ಗೊತ್ತಿಲ್ಲ, ನೀವು ಅದನ್ನು ಪುಟ್ಟ ಅಂತ ಕರಿತೀರಿ, ಸುಮ್ಮನೆ ಅದನ್ನು ಮುಟ್ತೀರಿ. ಪುಟ್ಟ, ಏನ್ ನಿನ್ನ ಹೆಸರು ಅಂತ ಕೇಳ್ತೀರಿ. ಮಗು ಹೆಣ್ಮಗು ಆಗಿದ್ರೆ ಪುಟ್ಟಿ, ನಿನಗೆ ನಿನ್ನ ಹೆಸರು ಏನು ಅಂತ ಕೇಳ್ತೀರಿ ಅಲ್ವಾ? ಆದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಈ ಪುಟ್ಟ ಮತ್ತು ಪುಟ್ಟಿ ಅನ್ನೋದು ಸಂಸ್ಕೃತ ಅಂತ? ನಮ್ಗೆ ಗೊತ್ತಿಲ್ಲ, ನಮಗದು ಅರ್ಥ ಆಗ್ಲಿಲ್ಲ. ಹೀಗಾಗಿ ನಾವು ಸಂಸ್ಕೃತವನ್ನು ಬಹಳ ದೂರ ಇಟ್ಬಿಟ್ಟಿದ್ದೀವಿ. ಇದು ನಮ್ಮ ಭಾಷೆ ಅಲ್ವೇ ಅಲ್ಲ ಇದು. ಆದ್ರೆ ಒಂದು ಸತ್ಯ ಅರ್ಥ ಮಾಡಿಕೊಳ್ಬೇಕು, ಆ ಭಾಷೆಯಲ್ಲಿ ಇರುವಂತಹ 90% ಶಬ್ದಗಳು, ನಾವು ನಿತ್ಯ ಕನ್ನಡದಲ್ಲಿ ಬಳಸತಕ್ಕಂತಹ 100 ಶಬ್ದಗಳಲ್ಲಿ 90 ಶಬ್ದಗಳು ಸಂಸ್ಕೃತದ ಶಬ್ದಗಳು. ನೋಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ, ದಶರಥನ ಪುತ್ರ ರಾಮ. ಪುತ್ರ ಅಂದ್ರೆ ಮಗ ಅಂತ ಅರ್ಥ ತಾನೆ. ಪುತ್ರಿ, ಜನಕನ ಪುತ್ರಿ ಜಾನಕಿ ಅಥವಾ ಸೀತೆ. ಪುತ್ರ ಮತ್ತು ಪುತ್ರಿ ಶಬ್ದ ಕೇಳಿರ್ತೀರಲ್ವಾ? ಇದೇ ಪುತ್ರ ಮತ್ತು ಪುತ್ರಿ ಶಬ್ದಗಳೇ ಪುಟ್ಟ ಮತ್ತು ಪುಟ್ಟಿ ಅನ್ನೋ ಅಪಭ್ರಂಶಗಳಾಗಿ ನಮ್ಮ ಆಡು ಬಳಕೆಯಲ್ಲಿ ಇದ್ದಾವೆ. ಹೀಗೆ ನಾನು ವ್ಯಾಖ್ಯಾನ ಕೊಡ್ಲಿಕ್ಕೆ ಹೋದರೆ ಈ ಉಪನ್ಯಾಸ ಮುಗಿಸ್ಲಿಕ್ಕೆ 3 ದಿವಸ ಬೇಕು. ಅಂದ್ರೆ ಸಂಸ್ಕೃತ ನಮ್ಮ ದಿನನಿತ್ಯದ ಆಡು ಭಾಷೆಯಲ್ಲಿ ತುಂಬಿಕೊಂಡಿದೆ. ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮದಾಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಮ್ಮದಾಗಬೇಕು. ಹಾಗಾದಾಗ ಪತಂಜಲಿ ಋಷಿಗಳು ನಮಗೆ ಅರ್ಥ ಆಗ್ತಾರೆ, ನಮ್ಮ ಭಾರತೀಯತೆ ನಮಗೆ ಅರ್ಥ ಆಗುತ್ತೆ. ನಾವು ನಿತ್ಯ ಉಪಯೋಗಿಸ್ತಕ್ಕಂತಹ ಶ್ಲೋಕಗಳೆಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ಸಂದರ್ಭವೂ ಎಲ್ಲ ಗೊತ್ತಿದೆ ಅನ್ನುವಂತಹ ಸ್ಥಿತಿಗೆ ಬದಲಾಗುತ್ತೆ. ಈ ಸ್ಥಿತಿಯನ್ನ ನಮ್ಮದಾಗಿಸ್ಕೊಂಡ್ರೆ ಮಾತ್ರವೇ ಭಾರತೀಯತೆಯನ್ನು ನಾವು ಪರಿಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಸಂಸ್ಕೃತ ಒಂದು ಭಾಷೆ ಅಂತ ಮಾತ್ರ ತಗೊಳ್ಳೋಕೆ ಹೋಗ್ಬೇಡಿ. ಈ ಭಾಷೆ, ಇದರಲ್ಲಿರುವಂತಹ ಶಬ್ದ ಸಂಪತ್ತು, ಇದರಲ್ಲಿರುವಂತಹ ವಿಜ್ಞಾನ, ಇದರಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು, ಅಕಸ್ಮಾತ್ ಒಬ್ಬ ಭಾರತೀಯ ಸಂಸ್ಕೃತವನ್ನು ಕಲ್ತಿಲ್ಲ ಅಂತಂದ್ರೆ ನಾನೊಬ್ಬ ಪರಿಪೂರ್ಣ ಭಾರತೀಯ ಅಂತ ಹೇಳಿಸ್ಕೊಳ್ಳೋಕೆ ಆತನಿಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳಿದ ಮಾತಲ್ಲ, ಸ್ವತಃ ಗಾಂಧೀಜಿಯವರು ಹೇಳ್ತಾರೆ. ಸಂಸ್ಕೃತ ಸ್ವತಃ ಗಾಂಧೀಜಿಯವರು ಹೇಳಿದ ಮಾತು.
ಕಳೆದ ಒಂದು 5 ವರ್ಷಕ್ಕೆ ಹಿಂದೆ ಒಂದು ಲೇಖನ ಬರೆದಿದ್ದೆ ನಾನು. ಝೀರಿ ಅಂತ ಒಂದು ಊರಿದೆ ಮಧ್ಯಪ್ರದೇಶದಲ್ಲಿ, ಝೀರಿ ಅಂತ. ನೀವು ಅದನ್ನ ಗೂಗಲ್ ಸರ್ಚ್ ಅಲ್ಲಿ ಹಾಕಿದ್ರೆ JHEERI, ಝೀರಿ ಇನ್ ಮಧ್ಯಪ್ರದೇಶ, ಓನ್ಲಿ ಸಂಸ್ಕೃತ್ ವಿಲೇಜ್ ಇನ್ ದ ವರ್ಲ್ಡ್ ಅಂತ ಹಾಕಿದ್ರೆ ಆಗ್ತದೆ. ಯಾರೋ ಹೇಳಿದ್ರು ನನಗೆ, ಹೀಗೊಂದು ವಿಲೇಜ್ ಇದೆ, ನಿಮ್ಗೆ ಗೊತ್ತಿದೆಯಾ ಅಂತ. ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿ ಯಾವುದೋ ಒಂದು ಸಂಪರ್ಕ ತಗೊಂಡು ಒಂದು ಫೋನ್ ಮಾಡಿದೆ. ನನಗೆ ಅಲ್ಲಿಯ ಸಂಪೂರ್ಣ ಚಿತ್ರಣ ಕಣ್ಣಿಗೆ ಬಂತು. ಝೀರಿ ಅನ್ನುವಂತಹದ್ದು ಮಧ್ಯಪ್ರದೇಶದ ಭೋಪಾಲ್ನಿಂದ ಸುಮಾರು 4 ಗಂಟೆಗಳ ಪ್ರಯಾಣ, ಅತ್ಯಂತ ಕುಗ್ರಾಮ. ಕಲ್ಪನೆ ಮಾಡಿಕೊಳ್ಳಿ, ಒಂದು 4 ಗಂಟೆಗಳಷ್ಟು ಒಂದು ಸಿಟಿಯಿಂದ ಒಳಗಡೆ ಕಾಡಿನಲ್ಲಿ ಹೋಗ್ಬೇಕು ಅಂತ ಒಂದು ಊರು. ಅಲ್ಲಿ ಒಬ್ಬ ಯುವಕ ಮಹೇಂದ್ರ ಚೌಹಾಣ್ ಅನ್ನುವಂಥವ್ರು ನನಗೆ ಮಾತಿಗೆ ಸಿಕ್ಕಿದ. ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ, ಬಹಳ ದೊಡ್ಡದು. ಯಾಕೆಂದ್ರೆ ನಾನು ಬರೆದಂತಹ ಆರ್ಟಿಕಲ್ ವಿಜಯವಾಣಿ ಅನ್ನೋ ಪತ್ರಿಕೆಯಲ್ಲಿ ಇಡೀ ಒಂದು ಪೇಜಲ್ಲಿ ಪ್ರಕಟ ಆಯ್ತು. ಸರಿ, ಆತನಿಗೆ ನಾನು ಫೋನ್ ಮಾಡಿ ಕೇಳಿದೆ, ಏನ್ ಕಥೆ ಏನು. ಹೌದು, ನಮ್ಮ ಊರಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ, ಸೊ ಹಾಗಿದ್ರೆ ನೀವೆಲ್ಲ ಹೇಗ್ ಕಲ್ತ್ರಿ, ಹೇಗ್ ಬಂತು ಸಂಸ್ಕೃತ ನಿಮ್ಗೆ ಅಂತ ಪ್ರಶ್ನೆ ಮಾಡಿದೆ. ಇಲ್ಲ, ನಮ್ಮ ಊರಿಗೊಬ್ರು ಹೀಗೆ ಯಾರೊಬ್ರು ಈಗ ಒಂದು 10 ವರ್ಷಕ್ಕೆ ಹಿಂದೆ ನಮ್ಮ ಊರಿಗೆ ಸಂಸ್ಕೃತ ಹೇಳ್ಕೊಡ್ತೀನಿ ಅಂತ ಬಂದ್ರು. ನಮ್ಮ ಊರಲ್ಲಿ ಯಾರಿಗೂ ಕೂಡ ಸಂಸ್ಕೃತ ಅನ್ನೋ ಶಬ್ದ ಕೇಳೇ ಗೊತ್ತಿರಲಿಲ್ಲ. ನಾವೆಲ್ಲ ಇಲ್ಲಿರತಕ್ಕಂಥ ಮಾಲವಿ ಭಾಷೆಯನ್ನು ಮಾತಾಡ್ತೀವಿ, ತಪ್ಪಿದ್ರೆ ಹಿಂದಿ ಮಾತಾಡ್ತೀವಿ. ಇದು ನಮ್ಮ ಊರಿನ ಸ್ಥಿತಿ. ಆದ್ರೆ ಆ ವ್ಯಕ್ತಿ ಬಂದವರು ಸಂಸ್ಕೃತ ಹೇಳ್ಕೊಡ್ತೀನಿ ಅಂತ ನಮ್ಮ ಊರಿನ ಸರ್ಪಂಚ್ ಅಂತ ಇರ್ತಾನೆ, ಅವನ ಹತ್ರ ಹೋಗಿ ಕೇಳಿದ್ರು. ಏನೋ ಹೇಳ್ಕೊಡ್ತಾರಂತೆ, ಏನೋ ಗೊತ್ತಿಲ್ಲ, ಹೇಳ್ಕೊಟ್ರಪ್ಪ ಅಂತ ಹೇಳ್ದ. ಸೊ ಆ ಯುವಕ ಸ್ಕೂಲ್ಗೆ ಹೋದ, ಫಸ್ಟ್ ಊರಿನ ಶಾಲೆಗೆ ಹೋದ. ನಮ್ಮ ಊರಲ್ಲಿ ಸಾಮಾನ್ಯ ಒಂದು 1200 ಜನ ವಾಸ ಮಾಡ್ತೀವಿ. ಹತ್ರ ಒಂದು 200 ಮನೆಗಳಿದಾವೆ ನಮ್ಮಲ್ಲಿ. 1200 ಜನ ನಾವಿಲ್ಲಿ ವಾಸ ಮಾಡ್ತೀವಿ. ಅವನು ಶಾಲೆಗೆ ಹೋದ, ಸ್ಕೂಲ್ಗೆ ಹೋದ, ಮಕ್ಕಳನ್ನೆಲ್ಲ ಕರೆದು ಕೂರಿಸ್ಕೊಂಡ. ಅವರಿಗೆ ಸಂಸ್ಕೃತ ಸಂಭಾಷಣೆಯನ್ನ ಹೇಳ್ಕೊಟ್ಟ. ಊಟ ಮಾಡ್ತೀನಿ ಅಂತ ಹೇಳಕ್ ಏನ್ ಹೇಳ್ಬೇಕು ಹಂಗೆ. 6 ತಿಂಗಳು ಕಳೆದಿರಬಹುದು. ಆ ಎಲ್ಲ ಮಕ್ಕಳು ಸಂಸ್ಕೃತದಲ್ಲೇನೆ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಯುವಕನಿಗೆ ಇನ್ನಷ್ಟು ಉತ್ಸಾಹ ಬಂತು. ಈ ಮಕ್ಕಳೆಲ್ಲ ಶಾಲೆನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಕಲಿತಾ ಇರುವಾಗ ಖಾಲಿ ಇರ್ತಿದ್ನಲ್ಲ, ಆ ಎಲ್ಲ ಮಕ್ಕಳ ತಾಯಂದ್ರನ್ನು ಕರೆದು ಕೂರಿಸ್ಕೊಂಡು ಪಾಠ ಮಾಡ್ಲಿಕ್ಕೆ ಶುರು ಮಾಡ. ಇದು ನಡೆದಿರೋ ಘಟನೆ, ಇದು ಕಥೆ ಅಲ್ಲ. ಆ ತಾಯಂದ್ರಿಗೂ ಕೂಡ ಆ ಉತ್ಸಾಹ ಇತ್ತು. ಅವರೆಲ್ಲ ಬಂದು ಕೂತ್ಕೊಂಡು ನಿಧಾನವಾಗಿ ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿತ್ತು ಅದನ್ನ ತಾಯಂದ್ರಿಗೂ ಹೇಳ್ಕೊಡೋದು ಶುರು ಮಾಡ. 6 ತಿಂಗಳು ಕಳೆದಿರ್ಬೋದು. ಮನೆಯಲ್ಲಿ ತಾಯಿ ಮತ್ತು ಮಗು ಸಂಸ್ಕೃತದಲ್ಲಿ ವ್ಯವಹಾರ ಮಾಡೋದು ಶುರು ಮಾಡ್ತಾರೆ. ಇದೊಂದು ತಂದೆ ನೋಡ್ತಾ ಇದ್ದ ಮನೆಯಲ್ಲಿ, ಇದೇನಿದು, ಏನು ಮಾತಾಡ್ತಾರಲ್ಲ, ಇದು ಯಾವ ಭಾಷೆ ಅಂತ. ಸೊ ಒಂದ್ ದಿವಸ ಅವ್ರನ್ನೆಲ್ಲ ಕರೆದು ಬಿಟ್ಟು ಹೇಳ್ದ, ನೋಡಿ ಇಂಥದ್ದೊಂದು ಅದ್ಭುತವಾದ ಭಾಷೆ ಇದೆ, ನೀವು ಇದನ್ನು ಕಲ್ತ್ಕೊಳ್ಳಿ ಅಂತ. ಆಯ್ತು ಅಂತ ಹೇಳಿ ಅವರು ಕೂಡ ಬಂದು ಸಾಯಂಕಾಲ ಹೊತ್ತು ಕೂತ್ಕೊಂಡ್ರು, ಕಲೀಲಿಕ್ಕೆ ಶುರು ಮಾಡಿದ್ರು. 10 ವರ್ಷಗಳ ಅವಧಿಯಲ್ಲಿ ಇವತ್ತು ನಾವು ಇಡೀ ಊರಿನ ಎಲ್ಲರೂ ಕೂಡ ಸಂಸ್ಕೃತ ಮಾತಾಡುವಷ್ಟು ನಾವು ತಯಾರಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿ ನನಗೆ ಆಶ್ಚರ್ಯ ಆಯಿತು, ಬಹಳ ಅದ್ಭುತ ಆಯಿತು. ಯಾಕೆಂತಂದ್ರೆ ಸಂಸ್ಕೃತ ಅಂದ ತಕ್ಷಣ ಒಂದು ಹಣೆಪಟ್ಟಿ ಇದೆ, ಬ್ರಾಹ್ಮಣರು ಮಾತಾಡ್ತಾರೆ, ಅವ್ರಿಗೋಸ್ಕರ ಇದು ಅಂತ. ನಾನು ಅವನಿಗೆ ಕ್ವಶನ್ ಮಾಡಿದೆ, ನೀವೆಲ್ಲ ಬ್ರಾಹ್ಮಣರ ಅಂತ ಕೇಳಿದೆ. ಅವ್ನು ಹೇಳ್ದ, ಇಲ್ಲ ನಾವೆಲ್ಲ ಕ್ಷತ್ರಿಯರು, ಕುರಿ ಕಾಯೋರು, ಅವರೇ ಇರೋದು ನಾವಿಲ್ಲಿ. ನಮ್ಮ ಊರಲ್ಲಿ ಪೂಜೆ ಮಾಡ್ಲಿಕ್ಕೆ, ದೇವಸ್ಥಾನ ಪೂಜೆ ಮಾಡ್ಲಿಕ್ಕೂ ಯಾರು ಬ್ರಾಹ್ಮಣರಿಲ್ಲ ಇಲ್ಲಿ ಅಂತ. ಆಶ್ಚರ್ಯ ಆಯ್ತು. ಭಾಷೆ ಎನ್ನುವಂತಹದ್ದು ಯಾವುದೇ ಒಂದು ಜಾತಿ, ಯಾವುದೇ ಒಂದು ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ರು. ನಾನು ಅವ್ರಿಗೆ ಕೇಳಿದೆ, ಏನಾದ್ರೂ ಪ್ರಯೋಜನ ಇದ್ರೆ ಮಾತ್ರ ಮನುಷ್ಯ ಕೆಲಸ ಮಾಡ್ತಾನೆ, ಇಲ್ಲೇ ಹೋದ್ರೆ ಮಾಡಕ್ ಹೋಗಲ್ಲ. ನಿಮ್ಗೆ ಏನ್ ಪ್ರಯೋಜನ ಸಿಕ್ತು ಈ ಸಂಸ್ಕೃತ ಕಲ್ತಿರೋದ್ರಿಂದ? ಅವನು ಹೇಳ್ದ, ದಯವಿಟ್ಟು ನೀವು ಸಂಸ್ಕೃತ ಒಂದು ಭಾಷೆ ಅಂತ ಹೇಳ್ಬೇಡಿ, ಸಂಸ್ಕೃತ ನಮ್ಮ ಊರಿಗೆ ಬಂದಂತಹ ದೇವರು ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೇವೆ. ಯಾಕೆ ಅನ್ನೋದನ್ನ ಹೇಳ್ಬಿಡ್ತೇನೆ. ಅವನು ಸುಮಾರು ಒಂದು 100 ಪ್ರಯೋಜನಗಳನ್ನ ಹೇಳ್ದ, ನಾನು 2 ಹೇಳ್ತೀನಿ. ನಮ್ಮ ಊರಿಗೆ ಸಂಸ್ಕೃತ ಕಾಲಿಟ್ಟು ದಿವಸದಿಂದ ನಿಮ್ ಕಲ್ಪನೆ ಇರುತ್ತೆ, ಒಂದು ಹಳ್ಳಿ ಅಂತಂದ್ರೆ ಅಲ್ಲಿ ಗೊಂದಲಗಳು ಕೂಡೋದು, ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ, ಜಗಳ ಗಲಾಟೆ ಭಯಾನಕವಾಗಿ ನಡೀತಾ ಇರುತ್ತೆ, ಹೊಡೆದಾಟಗಳು ನಡೀತಾ ಇರುತ್ತೆ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ನಮ್ಮ ಊರಿನಲ್ಲಿ ಸಂಸ್ಕೃತ ಬಂದ ದಿವಸದಿಂದ
ಇಲ್ಲಿಯವರೆಗೆ ಒಂದೇ ಒಂದು ಗಲಾಟೆ ಆಗಿಲ್ಲ, ಎಲ್ಲ ಸಾಮರಸ್ಯದಿಂದ ಬರ್ತಿದ್ದೀವಿ. ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆಯಿಂದ ನಾವು ಬದುಕ್ತಾ ಇದ್ದೀವಿ. ಇಡೀ 200 ಮನೆಗಳು ನಾವು ಒಂದು ಕುಟುಂಬದ ಹಾಗೆ ಬದುಕ್ತಾ ಇದ್ದೀವಿ. ಬಹಳ ಆಶ್ಚರ್ಯ. ಒಂದು ಭಾಷೆ ಕೇವಲ ಭಾವನೆಗಳನ್ನ ಹಂಚ್ಕೊಳ್ಳೋದು ಮಾತ್ರ ಅಲ್ಲದೆ ಒಂದು ಕುಟುಂಬದ ಹಾಗೆ ಮನುಷ್ಯರನ್ನ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಒಂದು ಭಾಷೆಯಿಂದ ಇನ್ನೊಂದು ಬೇಕಾ ನಮಗೆ? ಮತ್ತೆ ಕೇಳಿದೆ ಅವನಿಗೆ, ಇಷ್ಟ ಇನ್ನೇನಾದ್ರು? ಖಂಡಿತ ಹೇಳ್ತಾನ. 100 ಕಾರಣ ಕೊಡ್ತೀನಿ ನಾನು, 100 ಉಪಯೋಗಗಳನ್ನ ಹೇಳ್ತೀನಿ ನಾವು. ಯಾವತ್ತಿಂದ ನಮ್ಮ ಈ ಊರಿಗೆ ಸಂಸ್ಕೃತ ಭಾಷೆ ಬಂತೋ ಅವತ್ತಿನಿಂದ ನಮ್ಮ ಊರಿನಲ್ಲಿ ಒಬ್ಬನೇ ಒಬ್ಬ ಮದ್ಯಪಾನ ಮಾಡಲಿಲ್ಲ. ವ್ಯಸನ ಮುಕ್ತ ಸಮಾಜಕ್ಕೆ ನಮ್ಮ ಊರು ಹೆಸರಾಗಿದೆ ಇವತ್ತು ಅಂತ. ಒಳ ಜಗಳಗಳಿಲ್ಲ, ಮದ್ಯಪಾನಾದಿಗಳಿಲ್ಲ, ಅನ್ಯ ಆಹಾರಗಳನ್ನೆಲ್ಲ ಬಿಟ್ವಿ. ಇವತ್ತು ನಾವು ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ದೀವಿ. ಒಂದು ಭಾಷೆ ನಮಗೆ ಕೊಟ್ಟಂತಹ ಅದ್ವಿತೀಯವಾದ ಕೊಡುಗೆ ಅದೇನಾದರೂ ಇದ್ರೆ ಅದು ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದೆ. ಇಷ್ಟೊಂದು ಪ್ರಯೋಜನಗಳು ಒಂದು ಭಾಷೆಯಿಂದ ಇರುವಾಗ ಒಂದು ಹಳ್ಳಿ ಜನ ಏನೂ ಗೊತ್ತಿಲ್ಲದೆ ಇರುವಂತವರು ಆ ಭಾಷೆನ ಅಷ್ಟು ಸುಲಲಿತವಾಗಿ ಕಲಿತು ಇವತ್ತು ಮಾತಾಡುವಾಗ ನಾವ್ಯಾಕೆ ಹಿಂದೆ ಬೀಳಬೇಕು ಅನ್ನುವ ಭಾವನೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಖಂಡಿತವಾಗಿ ನಾನು ಇವತ್ತು ಹೇಳಿದೆ ಈ ಘಟನೆಗೆ ಏನೋ ಒಂದು ಪ್ರಯೋಜನ ಆಗಿದೆ. ಕೊನೆಯದಾಗಿ ಆತ ಹೇಳ್ತಾನೆ, ಈ ಸಂಸ್ಕೃತ ನಮ್ಗೆ ಏನು ಕೊಟ್ಟಿತು ಅಂತ ನೀವು ಕೇಳಲೇಬೇಡಿ. ಇಡೀ ಪ್ರಪಂಚ ಇವತ್ತು ಗೂಗಲ್ ಅಲ್ಲಿ ನಮ್ಮ ಊರನ್ನ ಸರ್ಚ್ ಮಾಡುತ್ತೆ. ಇಡೀ ಪ್ರಪಂಚ ನನ್ನ ಊರನ್ನ ಇವತ್ತು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದೆ. ಅದಕ್ಕೆ ಕಾರಣ ಸಂಸ್ಕೃತ. ಇಲ್ಲದೆ ಹೋದ್ರೆ ಯಾರು ನಮ್ಮ ಅಲ್ಲಿಗೆ ಒಬ್ಬ ಮನುಷ್ಯ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಅವನು ಸಂಸ್ಕೃತವನ್ನ ಅರ್ಥ ಮಾಡಿಕೊಳ್ಬೇಕು, ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಬೇಕು, ಆಳಕ್ಕೆ ಇಳಿಬೇಕು. ನಾವೆಲ್ಲವನ್ನ ವಿಸ್ಮೃತಿಯಲ್ಲಿದ್ದೇವೆ, ಎಲ್ಲ ಮರೆತುಬಿಟ್ಟಿದ್ದೇವೆ. ನಮ್ಮ ತನ ಗೊತ್ತಿಲ್ಲ, ನಮ್ಮ ಭಾವನೆಗಳು ಗೊತ್ತಿಲ್ಲ, ನಮ್ಮ ಜೀವನ ಗೊತ್ತಿಲ್ಲ, ನಮ್ಮ ಆಯುಷ್ ಪ್ರಮಾಣ ಗೊತ್ತಿಲ್ಲ, ನಮ್ಮ ಆಹಾರ ವಿಹಾರಗಳು ಗೊತ್ತಿಲ್ಲ, ನಮ್ಮ ಆಚಾರ ವಿಚಾರಗಳು ಗೊತ್ತಿಲ್ಲ. ಏನ್ ಕೇಳಿದ್ರೂ ಗೊತ್ತಿಲ್ಲ. ಗೊತ್ತಿರೋದೊಂದೇ ಗೂಗಲ್ ಸರ್ಚ್. ಈ ಸ್ಥಿತಿಗೆ ನಾವು ಬಂದಂತೀವಿ. ಇದಕ್ಕೆ ಕಾರಣ ಯಾರು ಅಂತಂದ್ರೆ ಕೊನೆಯದಾಗಿ ಉತ್ತರ ಆಚಾರ್ಯ ಶಂಕರರು ಹೇಳಿದ ಹಾಗೆ ಎಲ್ಲದಕ್ಕೂ ಕಾರಣನು ನಾನೇ. ನನ್ನ ವಿಸ್ಮೃತಿಯೇ ಇದಕ್ಕೆಲ್ಲ ಕಾರಣ ಆಗುತ್ತೆ. ಹಾಗಾಗಿ ನಮ್ಮತನವನ್ನ, ನಮ್ಮ ಶ್ರೇಷ್ಠತೆಯನ್ನ, ನಮ್ಮ ಜೀವನದ ಮಹತ್ತರವಾದಂತಹ ಒಂದು ವಿಶೇಷತೆಯನ್ನ ತಿಳಿಸಿಕೊಡುವ ಒಂದು ಅಂಗ ಯೋಗ. ಈ ಯೋಗವನ್ನು ತಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ ಅನ್ನುವ ವಿಷಯ ನಮ್ಮ ಗುರುಗಳು ಹೇಳಿದರು. ಬಹಳ ಸಂತೋಷ ಆಗಿದೆ. ಯಾಕೆಂತಂದ್ರೆ ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲದೆ ಇರೋ ಹಾಗೆ ಬದುಕಿದ್ರೆ ಜೀವನಕ್ಕೆ ಏನು ಅರ್ಥ ಇದೆ? ಹಾಗಾಗಿ ನಾವು ಸುಸಂಸ್ಕೃತವಾದ ಜನಾಂಗ ಅಂತ ಹೇಳಿಸ್ಕೊಂಡಿರುವಂತಹ ಮನುಷ್ಯ ಸುಸಂಸ್ಕಾರ ಪೂರ್ಣವಾದಂತಹ ಬದುಕನ್ನು ನಡೆಸಬೇಕಾಗಿದೆ. ಹಾಗೆ ನಡೆಸಬೇಕಾದ್ರೆ ನಮಗೆ ಸಂಸ್ಕಾರಗಳು ಅಷ್ಟೇ ಮುಖ್ಯ ಆಗುತ್ತೆ. ಅಂತಹ ಸಂಸ್ಕಾರಗಳನ್ನು ಕೊಡ್ತಕ್ಕಂತಹ ಯೋಗ ಕೇಂದ್ರಗಳು ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಇಂಥ ಕೇಂದ್ರಗಳು 1000 ಬೆಳಿಬೇಕು. ನಮ್ಮ ದೇಶ ಮತ್ತೊಮ್ಮೆ ಜಗತ್ತಿನ ಗುರುವಿನ ಸ್ಥಾನದಲ್ಲಿ ಇರಬೇಕು, ನಿಲ್ಲಬೇಕು ಅಂತಂದ್ರೆ ಅದು ನಮಗೆ ಇಂತಹ ಸಣ್ಣ ಸಣ್ಣ ಆಯಾಮಗಳ ಮೂಲಕನೇ ಶುರು ಆಗಬೇಕು. ಹಾಗೆ ಶುರು ಮಾಡುವಂತಹ ವ್ಯಕ್ತಿ ಯಾರು ಅಂತ ನಾವು ಯಾರನ್ನೋ ಹುಡುಕೋ ಅವಶ್ಯಕತೆ ಖಂಡಿತ ಇಲ್ಲ. ನಾವೇ ಇದನ್ನು ಆರಂಭ ಮಾಡಬೇಕಾಗಿದೆ. ಹೀಗಾಗಿ ಹೊಸತನ್ನ ಕಲಿಯೋಣ, ಹೊಸತನ್ನ ತಿಳ್ಕೊಳ್ಳೋಣ, ಹೊಸತನ್ನ ಜೀವನಕ್ಕೆ ಅಳವಡಿಸಿಕೊಳ್ಳೋಣ, ಹೊಸ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ತಾ ಹೋಗೋಣ. ಯಾಕೆಂತಂದ್ರೆ ಗುರವಃ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಃ, ಗುರವಃ ವಿರಲಾಃ ಸಂತಿ ಶಿಷ್ಯ ಚಿತ್ತಾಪಹಾರಕಾಃ ಅಂತ ಒಂದು ಮಾತು ಹೇಳ್ತಾರೆ. ಶಿಷ್ಯನ ಹಣವನ್ನ ಅಪಹರಣ ಮಾಡುವ ಗುರುಗಳು ಇವತ್ತು ಬಹಳಷ್ಟು ಜನ ಇದ್ದಾರೆ. ಆದರೆ ಶಿಷ್ಯನ ಮನಸ್ಸನ್ನ ಅಪಹರಣ ಮಾಡಿ ಆ ಮನಸ್ಸನ್ನ ಸುಸಂಸ್ಕೃತವನ್ನಾಗಿ ಮಾಡಿ ಮತ್ತೆ ಆತನಿಗೆ ವಾಪಸ್ ಕೊಡ್ತಕ್ಕಂತಹ ಗುರುಗಳ ಸಂಖ್ಯೆ ಅತ್ಯಂತ ವಿರಳವಾಗಿದೆ ಅಂತ ಹೇಳ್ತಾರೆ.
ಅವೆಲ್ಲ ನಿಮ್ಮ ಗುರುಗಳಿಗೆ ಕೊಡ್ತಾ ಇದ್ದಂತಹ ಗೌರವವನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಚಿತ್ತಾಪಹಾರಕರು ವಿತ್ತಾಪಹಾರಕರು ಅಂತ ಇರ್ತಾರೆ ಅಂತ ಹೇಳಿ. ವಿತ್ತ ಅಂದರೆ ದುಡ್ಡು ಅಂತ ದುಡ್ಡು ತಗೊಂಡು ಓಡ್ ಹೋಗುವುದು ಅದು ಬೇರೆ. ಆದರೆ ಚಿತ್ತದ ತಾಪವನ್ನು ಕಡಿಮೆ ಮಾಡುವಂತಹ ಗುರುಗಳೇನಾದರೂ ಇದ್ರೆ ಅವರ ಸಾಲಿನಲ್ಲಿ ಗುರುಪ್ರಸಾದಗಳು ಕೂಡ ಇದ್ದಾರೆ ಎನ್ನುವಂತಹ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಒಂದು ಸನ್ನಿವೇಶವನ್ನ ಇಷ್ಟೊಂದು ಜನ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈ ಯೋಗ ಅನ್ನೋದಕ್ಕೆ ಒಂದು ಯೋಗ ಬೇಕು, ಸುಯೋಗ ಬೇಕು. ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಯಾವತ್ತೂ ಕೊಡ್ತಾ ಹೋಗಲ್ಲ, ಎಲ್ಲೋ ಒಂದಷ್ಟು ಜನಕ್ಕೆ ಕೊಡ್ತಾರೆ. ಈಗ ನಾನು ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಯಿಂದ 7:30ವರೆಗೆ ಭಗವದ್ಗೀತೆಯನ್ನು ಉಪನ್ಯಾಸ ಮಾಡ್ತೇನೆ ಆನ್ಲೈನ್. ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿ ಜನ ಇರಬಹುದು. ಬರುವವರ ಸಂಖ್ಯೆ ಒಂದು 250ರಿಂದ 300 ಜನ ಬರ್ತಾರೆ. ಭಗವಂತನ ಪ್ರೇರೇಪಣೆ ಎಷ್ಟು ಜನಕ್ಕಾಗಿದೆ ಅಂತಂದ್ರೆ ಇಷ್ಟು ಜನಕ್ಕಾಗಿದೆ ಅಂತ. ಇವತ್ತು ಯೋಗದ ಮೂಲಕ ನಮ್ಮ ಶರೀರ ಆರೋಗ್ಯವನ್ನ, ಮನಸ್ಸಿನ ಆರೋಗ್ಯವನ್ನ ಚೆನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಬುದ್ಧಿಯ ಪ್ರೇರೇಪಣೆ ಆಗಿರೋದು ನಮ್ಮಷ್ಟೇ ಜನಕ್ಕೆ. ಬೇರೆಯವರಿಗೆಲ್ಲ ಇನ್ನೂ ಸಮಯ ಬರಬೇಕಾಗಿದೆ. ಅಂತಹ ಸಮಯ ಬೇಗ ಬರಬೇಕು ಅಂದ್ರೆ ನಾವು ಒಂದಷ್ಟು ಕೆಲಸ ಮಾಡಬೇಕಾಗಿದೆ. ನಾವು ಅವರಿಗೆ ಇದರ ಮಹತ್ವವನ್ನು ಹೇಳ್ತಾ, ಅವರು ಕೂಡ ಇಂತಹ ಒಂದು ಸುಸಂಸ್ಕೃತವಾದ ವಾತಾವರಣದಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಕ್ಕಂತಹ ಅವಕಾಶವನ್ನ ನಾವು ಖಂಡಿತವಾಗಿ ಅವರಿಗೆ ಒದಗಿಸ್ಕೊಳ್ಬೇಕಾಗಿದೆ. ಉಪನಿಷತ್ನಲ್ಲಿ ಒಂದು ಮಂತ್ರ ಹೇಳ್ತಾರೆ, ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ತುಂಬಾ ಸರಳವಾಗಿ ಇದರ ಅರ್ಥ ಹೇಳಿಬಿಡ್ತೇನೆ. ಪೂರ್ಣ ಅಂದ್ರೆ ಕಂಪ್ಲೀಟ್, ಪೂರ್ಣವಾಗಿರುವುದು ಅಂತ. ಒಂದು ದೀಪ ಹಚ್ಚಿಡ್ತಾರೆ, ಹಚ್ಚಿಟ್ಟಿರುವಂತಹ ದೀಪದಿಂದ ಇನ್ಯಾರೋ ಬಂದು ಒಂದು ದೀಪ ಹಚ್ಕೊಂಡು ಹೋಗ್ತಾರೆ. ಮೂಲ ದೀಪದ ಪ್ರಭೆ ಕಡಿಮೆ ಆಗಲಿಲ್ಲ. ನನ್ನ ಹತ್ರ 1,000 ರೂಪಾಯಿ ಇತ್ತು, ಯಾರೋ ಬಂದು 500 ತಗೊಂಡೋದ್ರೆ ಕಡಿಮೆ ಆಗುತ್ತೆ. ಆದ್ರೆ ಜ್ಯೋತಿಯಲ್ಲಿ ಇರುವ ಪ್ರಭೆ ಕಡಿಮೆ ಆಗಲಿಲ್ಲ. ಆ ಜ್ಯೋತಿಯಿಂದ ಇನ್ನು 1,000 ಜ್ಯೋತಿಗಳನ್ನ ಬೆಳಗಿಸಿದ್ರು. ಮೂಲ ಜ್ಯೋತಿಗೆ ಯಾವುದೇ ರೀತಿಯಾದಂತಹ ಕುಂದು ಬರಲಿಲ್ಲ. ಕೋಟ್ಯಂತರ ದೀಪಗಳನ್ನು ಉರಿಸಿದ್ರು, ಆದರೂ ಮೂಲ ಜ್ಯೋತಿ ತನ್ನ ಪ್ರಭೆಯನ್ನು ಕಳ್ಕೊಳ್ಳಿಲ್ಲ. ಒಬ್ಬ ಸಮರ್ಥ ಗುರುವಾದವನು ಹಾಗೇ ಇರ್ತಾನೆ. ತನ್ನಲ್ಲಿರ್ತಕ್ಕಂತಹ ಆತ್ಮ ಜ್ಯೋತಿಯನ್ನ, ಆತ್ಮ ಜ್ಞಾನ ಸ್ವರೂಪದ ಜ್ಯೋತಿಯನ್ನ ನಿಮ್ಮಿಷ್ಟು ಜನರಿಗೆ ಹತ್ತಿಸಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜ್ಯೋತಿ ಆರ್ಲಿಕ್ಕೆ ಬಿಡದೇ ಇರೋ ಹಾಗೆ ನೋಡ್ಕೊಳ್ಳೋದು ಮೊದಲನೇ ಜವಾಬ್ದಾರಿ. ಆ ಜ್ಯೋತಿಯಿಂದ ಇನ್ನಷ್ಟು ಜ್ಯೋತಿಗಳನ್ನು ಬೆಳಗಿಸುವ ಮಹತ್ತರವಾದ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಕೇವಲ ಒಂದು ಯೋಗಕ್ಕೆ ಹೋಗೋದು, ಯೋಗದಿಂದ ಒಳ್ಳೇದಾಗುತ್ತೆ, ರೋಗ ಕಡಿಮೆ ಆಗುತ್ತೆ, ಯಾಕೋ ತಲೆ ನೋಯ್ತಾ ಇದೆ, ಕಾಲು ನೋಯ್ತಾ ಇದೆ, ಯಾರೋ ಹೇಳಿದ್ರು ಯೋಗ ಮಾಡಿದ್ರೆ ಸರಿಯಾಗತ್ತಂತೆ, ಅದಕ್ಕೆ ನಾನು ಇಲ್ಲಿಗೆ ಬಂದೆ, ಅದರಿಂದ ಕಡಿಮೆನೇ ಆಗ್ಲಿಲ್ಲ, 3 ತಿಂಗಳು ಯೋಗ ಮಾಡಿದೆ, ನನಗೆ ಯಾಕೋ ಯೋಗದಲ್ಲಿ ಯೋಗ ಇಲ್ಲ ಅನ್ಸುತ್ತೆ ಅಂತ ವಾಪಸ್ ಹೋದವರ ಸಂಖ್ಯೆಗಳು ಬೇಕಾದಷ್ಟಿರುತ್ತೆ. ಆದ್ರೆ ಯೋಗದಿಂದ ರೋಗ ನಿವಾರಣೆ ಆಗತ್ತೆ ಎನ್ನುವಂತಹ ದೊಡ್ಡ ಭ್ರಮೆ ಅದು. ಯೋಗದಿಂದ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂತಹದ್ದು ಆಯುರ್ವೇದ ಅದನ್ನೇ ಹೇಳುತ್ತೆ. ಆಯುರ್ವೇದ ಔಷಧ ಕೊಡೋದಲ್ಲ ಅದು. ತುಂಬಾ ಜನ ತಿಳ್ಕೊಂಡಿದ್ದಾರೆ ಪಾಶ್ಚಾತ್ಯ ವೈದ್ಯ ಪದ್ಧತಿ, ಭಾರತೀಯ ವೈದ್ಯ ಪದ್ಧತಿ, ಪಾಶ್ಚಾತ್ಯ ವೈದ್ಯ ಪದ್ಧತಿ ಅಲೋಪತಿ, ಭಾರತೀಯ ವೈದ್ಯ ಪದ್ಧತಿ ಆಯುರ್ವೇದ. ಖಂಡಿತ ಅಲ್ಲ. ಆಯುರ್ವೇದ ಬದುಕು ಹೇಗಿರಬೇಕು ಅನ್ನೋದನ್ನ ಹೇಳುತ್ತೆ, ಏನು ಕೊರತೆ ಆದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಅಂತಹ ಅತಿ ಶ್ರೇಷ್ಠವಾದ ಬದುಕಿನ ಮಹತ್ತರವಾದ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ನಿಮಗೊಂದು ಒಳ್ಳೆಯ ಕೇಂದ್ರ ಸಿಕ್ಕಿದೆ. ನೀವೆಲ್ಲ ಅದೃಷ್ಟವಂತರು ಅಂತ ಹೇಳ್ತಾ, ಈ ಅದೃಷ್ಟ ನಿಮ್ಮಲ್ಲಿಗೆ ನಿಲ್ಲಬಾರದು, ಇನ್ನೂ ಸಾಕಷ್ಟು ಜನರಿಗೆ ಇದು ತಲುಪಬೇಕು. ನಾನು ಆಗಾಗ ಬಂದು ನಿಮ್ಮನ್ನು ಮಾತಾಡಿಸುವಂತಹ ಅವಕಾಶ ನನಗೆ ಸಿಗಬೇಕು ಅಂತ ಹೇಳ್ತಾ, ಗುರುವಿಗೆ ಬಾಗಿದವನು ಸಮಾಜಕ್ಕೆ ಬಾಗಬೇಕಾಗಿಲ್ಲ, ಗುರುವಿಗೆ ಬಾಗದವನು ಸಮಾಜಕ್ಕೆ ಬಾಗಬೇಕಾಗುತ್ತದೆ ಅಂತ ಹೇಳಿದ್ರು ಶ್ರೀಯುತರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಲ್ಲ ಮುಕುತಿ ಅಂತ ದಾಸಶ್ರೇಷ್ಠ ಹೇಳಿದ್ದಾರೆ.
ಎಷ್ಟು ಸತ್ಯ ಅಲ್ವಾ ಇದು. ಅವರು ಮಾತಾಡಿದ ಒಂದೊಂದು ಮಾತುಗಳು ನಮಗೆ ಮನ ಮುಟ್ಟೋ ಹಾಗಿತ್ತು, ನಮ್ಮ ಅರಿವಿನ ದೀಪ ಬೆಳಗೋ ಹಾಗಿತ್ತು. ಬರೀ ಉಪನ್ಯಾಸ ಒಂದೇ ಕಾರ್ಯಕ್ರಮ ಯಾಕೆ ಆಗಿರ್ಬಾರ್ದಾಗಿತ್ತು ಇವತ್ತು. ನಮಗೆ ಅನಿವಾರ್ಯವಾಗಿ ನಿಲ್ಲಿಸ್ಬೇಕಾಗಿದೆ ಈ ಉಪನ್ಯಾಸ. ಒಂಥರ ಏನು ಅಬ್ರಪ್ಟ್ ಆಗಿ ಸ್ಟಾಪ್ ಮಾಡ್ದಂಗೆ ನಮ್ಗೆ ಇನ್ನೂ ಹೆಚ್ಚು ಇನ್ನೂ ಏನ್ ವಿಷಯ ಹೇಳ್ತಾರೆ. ಬಿಕಾಸ್ ಒಂದೊಂದು ವಿಷಯ ಹೇಳ್ಬೇಕಾದ್ರೂ ಏನೇನೋ ಹೊಸತನದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಮ್ಗೆ ಅವ್ರು ಹೇಳಿದಂಗೆ ಇದು ಭಾಷಣ ಅಲ್ಲ, ಏನೋ ಒಂದು ಸಂಗತಿ ಹೇಳೋದಲ್ಲ, ಎಷ್ಟು ಒಂದು ಸವಿಸ್ತಾರವಾಗಿ ಮನಸ್ಸಿಗೆ ಚಿತ್ರಣ ಮೂಡಿದ ಹಾಗೆ ನಮಗೆ ಮನ ಮುಟ್ಟೋ ಹಾಗೆ ಹೇಳ್ತಾ ಇದ್ರು ಶ್ರೀಯುತರಾದ ಗಣಪತಿ ಹೆಗಡೆ ಅವರು. ನಮಗೆ ನಮ್ಮ ಸಂಪ್ರಜ್ಞಾತ ಯೋಗ ಕೇಂದ್ರದ ಪರವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ರಸದೌತಣ ಆಗಾಗ್ಗೆ ನಮಗೆ ಸಿಗ್ಲೇಬೇಕು ಅಂತ ನಮ್ಮ ಗುರುಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಅವರಾಗ್ಲೇ ಅನುಮತಿ ಕೊಟ್ಟಿದ್ದಾರೆ, ಗುರುಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಗೌರವಪೂರ್ವಕವಾದ ಈ ಫಲ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಗೆ ಕಾರ್ಯಕ್ರಮದ ಮೊದಲ ಭಾಗ ಮುಕ್ತಾಯವಾಗಿದೆ.